ಆಕಾಶವಾಣಿ ಮಂಗಳೂರು. ಯುವವಾಣಿ. ಯುವ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಯುವವಾಣಿಯಲ್ಲಿ ಡಾಕ್ಟರ್ ಶ್ರೀಶ ಭಟ್ ಇವರೊಂದಿಗಿನ ಸಂದರ್ಶನ ನಡೆಸಿಕೊಡುತ್ತಾರೆ ಸಹನಾ ಅಕ್ಷಯ್. ಶಿಕ್ಷಣ ವ್ಯವಸ್ಥೆಯು ವಿದ್ಯಾರ್ಥಿಗಳನ್ನು ಯಾವ ದಿಕ್ಕಿನಲ್ಲಿ ಬೆಳೆಸುತ್ತದೆಯೋ ಅದೇ ಈ ದೇಶದ ಭವಿಷ್ಯವನ್ನು ಎತ್ತಿ ಹಿಡಿಯುತ್ತದೆ. ನಮ್ಮ ರಾಜ್ಯದಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು ಸರಕಾರಿ ಶಾಲೆಯಲ್ಲಿ ಕಲಿಯುತ್ತಿದ್ದು, ಕೆಲವೊಂದು ಶಾಲೆಗಳು ಹಲವು ಸೌಲಭ್ಯಗಳಿಂದ ವಂಚಿತಗೊಳ್ಳುತ್ತಿದೆ. ಅಂತಹದ್ರಲ್ಲಿ ಈ ಶಾಲೆಗಳಿಗೆ ವಿದ್ಯಾರ್ಥಿಗಳಿಗೆ ತಮ್ಮದೇ ರೀತಿಯಲ್ಲಿ ಸಪೋರ್ಟ್ ಮಾಡಿಕೊಂಡು ಬರುತ್ತಿರುವಂತಹ ಡಾಕ್ಟರ್ ಶ್ರೀಶ ಭಟ್ ಅವರನ್ನು ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಕೇಳುಗರೆ, ಡಾಕ್ಟರ್ ಶ್ರೀಶ ಭಟ್ BSc MSc ಮಾಡಿ ಫಿಸಿಕ್ಸ್ ನಲ್ಲಿ PhD ಪಡೆದುಕೊಂಡಿರುತ್ತಾರೆ. ಪ್ರಸ್ತುತ ಆಕಾಂಕ್ಷ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥೆಯ ಸ್ಥಾಪಕರು ಹಾಗೂ ವ್ಯವಸ್ಥಾಪಕ ಟ್ರಸ್ಟಿ ಆಗಿರುತ್ತಾರೆ. ಜೊತೆಗೆ ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಯಲ್ಲಿ ಫಿಸಿಕ್ಸ್ ಸಬ್ಜೆಕ್ಟ್ ನ ಅಸಿಸ್ಟೆಂಟ್ ಪ್ರೊಫೆಸರ್ ಕೂಡ ಹೌದು. ಸರ್, ಆಕಾಂಕ್ಷ ಬಗ್ಗೆ ಮಾತನಾಡೋದಾದ್ರೆ ಆಕಾಂಕ್ಷ ಪ್ರಾರಂಭ ಹೇಗೆ, ಯಾವ ರೀತಿಯಲ್ಲಿ ಅಂತ ಹೇಳ್ಬೋದಾ? ಆಕಾಂಕ್ಷ ನಾವು ಶುರು ಮಾಡಿದ್ದು 2012ರಲ್ಲಿ. ನಮ್ಮ ಆಕಾಂಕ್ಷ ಪ್ರಥಮ ಕಾರ್ಯಕ್ರಮ ನಾವು ಆರಂಭ ಮಾಡಿದ್ದಲ್ಲಿ ಅಂದ್ರೆ ಕಬಕ ಗವರ್ಮೆಂಟ್ ಹೈಸ್ಕೂಲ್ ಅಲ್ಲಿ ನಾವು ಈ ಕಾರ್ಯಕ್ರಮವನ್ನ ಶುರು ಮಾಡಿದ್ದು. ಯಾಕೆ ಶುರು ಮಾಡಿದ್ದು ಅಂದ್ರೆ, ನಾವು ಮಕ್ಕಳಾಗಿದ್ದಾಗ ಕಲ್ತಿರುವಂತದ್ದು, ಈಗ ಪುತ್ತೂರು ಆ ಕಾಲಕ್ಕೆ ಈಗಿನ ಸಿಟಿಯಾಗಿ ಆಗಿರ್ಲಿಲ್ಲ. ಸೊ ಅದು ಸ್ವಲ್ಪ ರೂರಲ್ ಆಗಿತ್ತು ಆ ಟೈಮಲ್ಲಿ. ಸೊ ನಮಿಗೂ ಮತ್ತು ಈಗ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಕಲಿತಿರೋ ಮಕ್ಕಳಿಗೂ ಇರುವಂತ ಡಿಫ್ರೆನ್ಸಸ್ ಅನ್ನ ನಾವು ಗಮನಿಸಿ, ನಾವು ಏನೋ ಒಂದು ಮಕ್ಕಳಿಗೆ ಹೊಸತನ ಕಲಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಒಂದಷ್ಟು ಫ್ರೆಂಡ್ಸ್ಗಳು ಸೇರ್ಕೊಂಡು 2012ರಲ್ಲಿ ಈ ಆಕಾಂಕ್ಷವನ್ನ ಆರಂಭಿಸಿದ್ದು. ಆಗ ನಾವು ಆರಂಭಿಸಿದಾಗ ನಮ್ಗೆ ಹೇಗೆ ಮಾಡುತ್ತೆ, ಹೇಗೆ ಆಗುತ್ತೆ ಅನ್ನೋದೆಲ್ಲ ನಮ್ಗೆ ಗೊತ್ತಿರ್ಲಿಲ್ಲ. ಬಟ್ ಆಗ ಅಲ್ಲಿ ಲೋಕಲ್ ಅಂದ್ರೆ ಪುತ್ತೂರು ತಾಲೂಕಿನ ಬ್ಲಾಕ್ ಎಜುಕೇಶನ್ ಆಫೀಸರ್ ಶೇಷಶಯನ ಅಂತಿದ್ರು. ಸೊ ಅವ್ರ ಹತ್ರ ಹೋಗಿ ಹೇಳಿದ್ವಿ, ಈ ತರ ಮಾಡ್ತಿದ್ದೀವಿ, ಸಪೋರ್ಟ್ ಮಾಡಿ ಅಂತ. ಸೊ ಅವ್ರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಅಂಡ್ ಅವರ ಇದರಿಂದಾಗಿ ನಾವು ನವೆಂಬರ್ 4, 2012ರಲ್ಲಿ ಫಸ್ಟ್ ಕಾರ್ಯಕ್ರಮವನ್ನು ನಾವು ಕಬಕ ಹೈಸ್ಕೂಲಲ್ಲಿ ನಾವು ಶುರು ಮಾಡಿದ್ದು. ಬಟ್ ಇದರ ಜೊತೆಗೇನೆ ನಾನು ಆಗ ವಿವೇಕಾನಂದ ಡಿಗ್ರಿ ಕಾಲೇಜಲ್ಲಿ ಫ್ಯಾಕಲ್ಟಿ ಆಗಿದ್ದೆ. ಯಾಕೆಂದ್ರೆ ಒಂದು ಸಂಸ್ಥೆಯನ್ನ ಶುರು ಮಾಡ್ಬೇಕಂದ್ರೆ ಅದಕ್ಕೆ ಹಣ ಬೇಕು ಅಥವಾ ಒಂದಷ್ಟು ವ್ಯವಸ್ಥೆಗಳು ಬೇಕು. ಆ ವ್ಯವಸ್ಥೆಗಳನ್ನ ನಮಗೆ ಮಾಡಿಕೊಟ್ಟಿದ್ದು ವಿವೇಕಾನಂದ ಕಾಲೇಜ್. ಈಗ ನಾವು ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಇದನ್ನೆಲ್ಲ ಮಾಡಿ ತೋರಿಸ್ತಾ ಇದ್ವಿ ಶುರುವಿಗೆ. ಆಗ ವಿವೇಕಾನಂದ ಡಿಗ್ರಿ ಕಾಲೇಜ್ ಅವರು ನಮಗೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಆಗಿರ್ಬೋದು, ಇದಕ್ಕೆ ಬೇಕಾಗಿರುವಂತಹ ಎಲ್ಲ ಲ್ಯಾಬ್ ಪರಿಕರಗಳನ್ನ ನಮಗೆ ಕೊಡ್ತಾ ಇದ್ರು. ಅದನ್ನ ನಾವು ತಗೊಂಡು ಹೋಗಿ ಶಾಲೆಗಳಲ್ಲಿ ಮಾಡ್ತಿದ್ವಿ. ಸೊ ಇದು ನಾವು ಆರಂಭದಲ್ಲಿ ಮಾಡಿದ್ದು. ಅಂದ್ರೆ ಇವರ ಎರಡು ಅಂದ್ರೆ BU ಆಫೀಸ್ ಶೇಷಶಯನ ಸರ್ ಮತ್ತೆ ವಿವೇಕಾನಂದ ಕಾಲೇಜ್ನ ಮ್ಯಾನೇಜ್ಮೆಂಟ್ ಮತ್ತೆ ಆಗಿನ ಪ್ರಿನ್ಸಿಪಲ್ ಮಾಧವ್ ಭಟ್ ಅವರು ನಮಗೆ ಸಪೋರ್ಟ್ ಮಾಡಿ ಈ ಒಂದು ಸಂಸ್ಥೆನ ನಾವು 2012ರಲ್ಲಿ ನಾವು ಆರಂಭಿಸಿದ್ವಿ. ಸೊ ಇದು ನಮ್ಮ ಪ್ರಾರಂಭ ವಿಷಯ, ಅಂದ್ರೆ ನಾವು ಹೇಗೆ ಆಕಾಂಕ್ಷವನ್ನ ಶುರು ಮಾಡಿದ್ವಿ ಅಂತ. ಆಗ ಮತ್ತೆ ಶಾಲೆಗಳಿಗೆ ಹೋಗಿ ಈ ತರ ಕಾರ್ಯಕ್ರಮ ಮಾಡ್ಬೇಕು ಅಂದ್ರೆ ಅದಕ್ಕೆ ಒಂದಷ್ಟು ಜನ ಬೇಕು. ಸೊ ಅವರೆಲ್ಲ ನಮ್ಮ ಫ್ರೆಂಡ್ಸೇ ವಾಲಂಟಿಯರ್ಸ್ ಆಗಿ ಬಂದಿದ್ರು. ನಾವಾಗ 12 ಜನದಿಂದ ಈ ಸಂಸ್ಥೆಯನ್ನ ಆರಂಭ ಮಾಡಿದ್ವಿ. ಮುಂಚೆ ಎಲ್ಲ ಈಗ 10th ಸ್ಟ್ಯಾಂಡರ್ಡ್ ಅಲ್ಲಿ 625 ಬರ್ಬೇಕು ಅಂತ ಹೇಳಿದ್ರೆ ಒಬ್ರು ಟಾಪರ್ಸ್ ಇರ್ತಿದ್ರು ರಾಜ್ಯಕ್ಕೆ. ಇವಾಗ ಏನ್ ಆಗಿದೆ ಅಂತ ಹೇಳಿದ್ರೆ ಅಂದ್ರೆ ಮೇಲೆ ಮಕ್ಕಳು 625 ಔಟ್ ಆಫ್ 625 ತೆಗಿತಾ ಇದ್ದಾರೆ. ಸೊ ಅಂಕಗಳೇ ಎಲ್ಲ ಅಂತ ಹೇಳಿ ಇರುವ ಕಾನ್ಸೆಪ್ಟ್ ಬಗ್ಗೆ ನೀವೇನ್ ಹೇಳ್ತೀರಾ? ನೀವು ಟಾಪರ್ ಆಗಿದ್ರಾ ಹೇಗೆ ಅಂತ ಹೇಳಿ? ಇಲ್ಲ, ನಾನು ಟಾಪರ್ ಅಲ್ಲ. ನಾನು ನನ್ನ ಕ್ಲಾಸಲ್ಲಿ ಹೇಳ್ತಿದ್ರೆ ಮೋಸ್ಟ್ಲಿ ಲಾಸ್ಟ್ ಅಲ್ಲಿ ಒಂದು 3 ಇರ್ತಿದ್ನೋ. ಯಾಕೆಂದ್ರೆ ಐ ವಾಸ್ ಅ ಫೇಲಿಂಗ್ ಸ್ಟೂಡೆಂಟ್. ನಾನು ತುಂಬಾ ಕಷ್ಟಪಟ್ಟಿದ್ದೆ ಸ್ಟಡೀಸ್ ಅಲ್ಲಿ ಟಿಲ್ PUC. ಸೊ ಒನ್ ಆಫ್ ದ ಮೇನ್ ರೀಸನ್ ಟು ಸ್ಟಾರ್ಟ್ ಆಕಾಂಕ್ಷ ಇಸ್ ಮೈ ಅಕಾಡೆಮಿಕ್. ಅಂದ್ರೆ ಸಫರ್ಗೆ ಕಾರಣ ಟೀಚರ್ಸು ಅಲ್ಲ ಅಥವಾ ಮನೆಯಲ್ಲೂ ಅಲ್ಲ, ಅದು ನನಗೆ ಅರ್ಥ ಆಗ್ತಿರ್ಲಿಲ್ಲ. ಸೊ ಯಾಕೆಂದ್ರೆ ಆಗ ಗೈಡ್ ಮಾಡೋರು ಯಾರು ಇರ್ಲಿಲ್ಲ. ಈಗ ಮನೆಯಲ್ಲೂ ಅಷ್ಟೇನು ಎಜುಕೇಟೆಡ್ ಅಲ್ಲ, ಅಂದ್ರೆ ಬೇಸಿಕ್ ಹೇಳ್ಕೊಡ್ತಿದ್ರು. ಬಟ್ ಹೇಗೆ ಅದನ್ನ ಕಲಿಬೇಕು ಅನ್ನೋದು ಗೊತ್ತಿಲ್ಲ. ನಮಗೆ ಗೊತ್ತಿದೆ ಆಗಿನ ಕಾಲದಲ್ಲಿ ಜಾಸ್ತಿ ನಾವು ಬೈ ಹಾರ್ಟ್ ಹೊಡಿತಿದ್ವಿ. ಈಗಿನ ತರ ಕಾನ್ಸೆಪ್ಷುಯಲ್ ಲರ್ನಿಂಗ್ ಇರಲಿಲ್ಲ. ಹಾಗೆ ನಾನು ತುಂಬಾ ಕಷ್ಟಪಡ್ತಿದ್ದೆ. ಸೊ ಲೀಡರ್ಶಿಪ್ ಅನ್ನೋ ಸ್ಕಿಲ್ ಒಂದು ಬೇಕೇ ಬೇಕು. ಆ ಲೀಡರ್ಶಿಪ್ ಸ್ಕಿಲ್ ಅನ್ನೋದು ಜನರಲಿ ಎಲ್ರಿಗೂ ಇರುತ್ತೆ. ಬಟ್ ಅದು ಬರ್ಬೇಕಂದ್ರೆ ನಿಮಗೆ ಒಂದಷ್ಟು ಆಪರ್ಚುನಿಟೀಸ್ ಸಿಗ್ಬೇಕು. ಈಗ ನನಗೆ ಹೇಗೆ ಸಿಕ್ತು ಅಂದ್ರೆ, ನಾನು ಕಾಲೇಜಲ್ಲಿ ಇದ್ದಾಗ, ಡಿಗ್ರಿಯಲ್ಲಿದ್ದಾಗ ಮತ್ತೆ MScಗೆ ಹೋದಾಗ ಒಂದಷ್ಟು ಈವೆಂಟ್ಸ್ ಅನ್ನ ನಾನೇ ರೆಸ್ಪಾನ್ಸಿಬಿಲಿಟಿ ತಗೊಂಡ್ ಮಾಡ್ತಿದ್ದೆ. ಸೊ ನಾನು ಅದನ್ನ ಮಾಡುವಾಗ ಆಟೋಮ್ಯಾಟಿಕಲಿ ನನಗೆ ಕಲೀಲಿಕ್ಕೆ ಬರುತ್ತೆ. ಹೇಗೆ ಈಗ ಒಂದಷ್ಟು ಜನ ಇದ್ರೆ ಅವರ ಎಲ್ಲ ಒಪಿನಿಯನ್ಗೆ ಹೇಗೆ ಬೆಲೆ ಕೊಡೋದು, ಅವ್ರನ್ನೆಲ್ಲ ಒಟ್ಟಿಗೆ ತಗೊಂಡು ಹೋಗೋದು ಹೇಗೆ. ಈ ಲೀಡರ್ಶಿಪ್ ಕ್ವಾಲಿಟಿ ಬರೋದು ಥ್ರೂ ಎಕ್ಸ್ಪೀರಿಯನ್ಸ್. ಅದು ನಮಗೆ ಈ ಕಾಲೇಜು ಶಾಲೆಗಳಲ್ಲಿ ಅಥವಾ ನೀವೇನ್ ಸ್ಟಡೀಸ್ ಮಾಡ್ತಿರೋ ಆ ಸಮಯದಲ್ಲಿ ನಿಮಗೆ ಸಿಕ್ಕಿದ್ರೆ ನಿಮ್ಮ ಲೀಡರ್ಶಿಪ್ ಗ್ರೋ ಆಗುತ್ತೆ. ನಾನು ಹೇಳುದಂದ್ರೆ ಅಂಕಗಳೇ ಎಲ್ಲ ಅನ್ನೋದು
ಅದು ಹಿಂದೆನೂ ಸುಳ್ಳಾಗಿತ್ತು, ಮುಂದೆನೂ ಸುಳ್ಳಾಗುತ್ತೆ. ಯಾಕೆಂದ್ರೆ ಅದು ಸಾಧ್ಯನೇ ಇಲ್ಲ. ಹಾಗಂತ ಅವರು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ಸಾಧ್ಯ ಇದೆ. ಯಾಕೆಂದ್ರೆ ನಾನೇ ಎಷ್ಟೋ ಜನ ನನ್ನ ಸ್ಟೂಡೆಂಟ್ಸ್, ಈಗ ನಾನು ಒಬ್ಬ ಈ ತರ ಫೀಲಿಂಗ್ ಸ್ಟೂಡೆಂಟ್ ಹೀಗೆ ಆಗಿರ್ಬೋದು. ನಾನು ಫ್ಯಾಕಲ್ಟಿ ಆಗಿದ್ದಾಗ, ನಾನು ಈಗ ಆಲ್ಮೋಸ್ಟ್ 12 ವರ್ಷ ಆಯ್ತು ನಾನು ಟೀಚಿಂಗ್ ಪ್ರೊಫೆಷನಲ್ ಇರೋದು. ನಾನು ಈ ಪ್ರೊಫೆಷನಲ್ ಇದ್ದೇ ನಾನು ನೋಡಿರುವಂತ ವಿದ್ಯಾರ್ಥಿಗಳಲ್ಲಿ ಈಗ ರ್ಯಾಂಕ್ ತೆಗೆದವರೆಲ್ಲ ಯಾರೋ ಅಂಡರ್ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಎಲ್ಲರೂ ಅಂತಲ್ಲ, ಹೆಚ್ಚಿನವರು. ಬಟ್ ಯಾರು ಈ ಆಲ್ಮೋಸ್ಟ್ ಎವರೇಜ್ ಇದ್ರು, ಅಲ್ಲಿಂದ ಅಲ್ಲಿಗೆ ಮಾರ್ಕ್ ತೆಗಿತಿದ್ರು, ದೇ ಆರ್ ಡೂಯಿಂಗ್ ವಂಡರ್ಫುಲ್ ಜಾಬ್ಸ್. ಅಂದ್ರೆ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಿದ್ದಾರೆ, ಅವರೇ ಸ್ವಂತ ಉದ್ಯೋಗಗಳನ್ನ ಸೃಷ್ಟಿಸಿದ್ದಾರೆ. ಸೊ ಇದು ನಾನು ಕಣ್ಣಾರೆ ಕಂಡಿರುವಂತದ್ದು. ಹಾಗಂತ ಮಾರ್ಕ್ಸ್ ಕೂಡ ತುಂಬಾ ಅವಶ್ಯಕತೆ ಇದೆ. ಈಗ 2 ವಿಧದಲ್ಲಿ ಹೇಳ್ಬೇಕಂದ್ರೆ, ಈಗ ನೀವು ಈಗ ಮೆಡಿಕಲ್ ಇದಕ್ಕೆ ಹೋಗ್ಬೇಕು ಅಥವಾ ಹೈಯರ್ ಸ್ಟಡೀಸ್ಗೆ ಒಳ್ಳೊಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಹೋಗ್ಬೇಕು ಅಂದ್ರೆ ನೀವು JEE ಅಥವಾ CET ಪಾಸ್ ಆಗ್ಲೇಬೇಕು. ಮೆಡಿಕಲ್ ಅಂದ್ರೆ ನೀಟ್ ಪಾಸ್ ಆಗ್ಲೇಬೇಕು. ಇದಾಗಬೇಕಂದ್ರೆ ನೀವು ಅಕಾಡೆಮಿಕಲಿ ತುಂಬಾ ಸ್ಟ್ರಾಂಗ್ ಇರಲೇಬೇಕು. ಎಸ್ಪೆಷಲಿ ನಿಮ್ಮ ಅನಾಲಿಟಿಕಲ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿರ್ಬೇಕು. ಅದು ಚೆನ್ನಾಗಿಲ್ಲ ಅಂದ್ರೆ ನಿಮಗೆ ಪ್ರಾಬ್ಲಮ್ ಸಾಲ್ವಿಂಗ್ ಮಾಡ್ಲಿಕ್ಕೆ ಬರಲ್ಲ. ಅದು ಮಾಡಲಿಲ್ಲ ಅಂದ್ರೆ ನೀವು ಅಂತ ಹೈಯರ್ ಇನ್ಸ್ಟಿಟ್ಯೂಷನ್ಸ್ ಹೋಗ್ಲಿಕ್ಕೆ ಆಗಲ್ಲ. ಸೊ ಅದು ಬೇಕೇ ಬೇಕು. ಈಗ CETಗೆ ಕೂಡ ನಿಮ್ಮ PUC ಅಲ್ಲಿ 50% ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ. ಸೊ ಅದಕ್ಕೂ ಬೇಕು. ಇದು ಯಾವ್ದಕ್ಕೂ ನೀವು ಹೋಗಲ್ಲ, ಇನ್ನೊಂದು ಯಾವ್ದೋ ಮುಂದೆ ಜಾಬಿಗೆ ಹೋಗ್ತೀನಿ ಅಂತ ಆದ್ರೂ ಕೂಡ ತುಂಬಾ ಕಾರ್ಪೊರೇಟ್ ಕಂಪನೀಸ್ ಈ ಇಂಟರ್ವ್ಯೂ ಮಾಡುವಾಗ, ಕ್ಯಾಂಪಸ್ ಇಂಟರ್ವ್ಯೂಸ್ ಮಾಡೋದು, ದೇ ಜನರಲಿ ಪ್ರಿಫರ್ 10ನೇ ಕ್ಲಾಸಿಂದ ಡಿಗ್ರಿವರೆಗೆ ಅಟ್ಲೀಸ್ಟ್ ನಿಮಗೆ 60-70% ಮೇಲೆ ಮಾರ್ಕ್ಸ್ ಇರಬೇಕು ಅಂತ. ಹಾಗೆ ಸೊ ಮಾರ್ಕ್ಸೇ ಬೇಡವೇ ಬೇಡ ಅಂತ ಇರೋದು ಅದು ಕೂಡ ತಪ್ಪು. ಬಟ್ ಅಟ್ಲೀಸ್ಟ್ ಒಂದು 70 to 80 ಮೇಲೆ ಆದ್ರೂ ಮೇಂಟೈನ್ ಮಾಡಲೇಬೇಕು. ಅದೇ, ಇನ್ನು ಫಂಡಿಂಗ್ ಬಗ್ಗೆ ಹೇಳೋದಾದ್ರೆ ಅವ್ರಿಗೇನು ದುಡ್ಡಿದೆ ಶುರು ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ, ಆ ವಿಷಯದ ಬಗ್ಗೆ. ಹೌದು. ಅಂದ್ರೆ ಈಗ ನೋಡಿ, ನಾನು ನಮ್ಮ NGO ನಾವು ಶುರು ಮಾಡಿದ್ದು ಈಗಲೂ ನಮ್ಮ ಅಕೌಂಟ್ಸ್ ಅಲ್ಲಿ ಕರೆಕ್ಟ್ ಆಗಿದೆ. ನಾವಂದ್ರೆ ಇದೊಂದು ಹೇಳ್ತೀನಿ, ಅಂದ್ರೆ 2012 ನಾವು ಶುರು ಮಾಡಿ ಸುಮ್ಮನೆ ಹೀಗೆ ಹೋಗ್ತಾ ಇದ್ವಿ ಒಂದೊಂದು ಪ್ರೋಗ್ರಾಮ್ ಹಾಗೆ. ಬಟ್ ನಮಗೆ ಯಾವ ಲೀಗಲ್ ಪ್ರೊಸೀಜರ್ಸ್ ಗೊತ್ತಿರಲಿಲ್ಲ. ಆಮೇಲೆ ಒಂದಷ್ಟು ಜನ ನಾವು ನಿಮಗೆ ಹಣ ಕೊಡ್ತೀವಿ, ನೀವು ಇನ್ನೂ ಚೆನ್ನಾಗಿ ಮಾಡಿ ಅಂದಾಗ ನಮಗೆ ಗೊತ್ತಾಗಿದ್ದು ನಾವು ಒಂದು ಟ್ರಸ್ಟ್ ಆಗಿ ರಿಜಿಸ್ಟರ್ ಮಾಡಬೇಕು, ಇಲ್ಲದಿದ್ರೆ ಅವರಿಗೆ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಸಿಗಲ್ಲ ಅಂತ. ಹಾಗೆ ನಾವು ಮತ್ತೆ 2014 ನಾವು ಅದನ್ನು ಟ್ರಸ್ಟ್ ಆಗಿ ರಿಜಿಸ್ಟರ್ ಮಾಡಿದಾಗ ಶುರುವಿಗೆ ನಾವು 500 ರೂಪಾಯಿಯಿಂದ ಅಕೌಂಟ್ ಓಪನ್ ಮಾಡಿದ್ದು ಆಕಾಂಕ್ಷ. ಸೊ ಈಗ ಇಂಥ ಸಂಸ್ಥೆಗಳು ಮಾಡ್ಲಿಕ್ಕೆ 2 ಇದೆ. ಒಂದು ನೀವು ಹೇಳಿದಾಗೆ, ಒಂದು ತುಂಬಾ ಹಣ ಇರುತ್ತೆ. ಸೊ ಆ ಹಣವನ್ನ ಏನಾದ್ರೂ ಮಾಡಿ ಅಂದ್ರೆ ಒಳ್ಳೆ ಇದಕ್ಕೆ ಉಪಯೋಗ ಮಾಡಬೇಕು ಅನ್ನೋ ಒಂದು ಉದ್ದೇಶ. ಅದರಿಂದಾಗಿ ಒಂದಷ್ಟು ಜನ NGO ಸ್ಟಾರ್ಟ್ ಮಾಡ್ತಾರೆ. ನಮ್ ತರದ್ದು ಇಸ್ ಅ ಗ್ರಾಸ್ ರೂಟ್ NGOs ಅಂತ ಕರೀತಾರೆ. ಅಂದ್ರೆ ಹೇಗೆ ಅಂದ್ರೆ, ಒಂದು ಹಳ್ಳಿಯಲ್ಲಿದ್ದು ಅಲ್ಲಿಯ ಏನೋ ಇದಕ್ಕೋಸ್ಕರ ನಾವು ಒಳ್ಳೇದ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಶುರು ಮಾಡಿ, ಹಾಗೆ ನಾವು 500 ರೂಪಾಯಿಂದ ಶುರು ಮಾಡಿದಾಗ ಒಂದಷ್ಟು ಡೋನರ್ಸ್ ಬಂದ್ರು. ಈಗ ಶ್ರೀಕೃಷ್ಣ ಅಂತ ಒಬ್ರು, ಇವರೆಲ್ಲ ನಮಗೆ ಅಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ, ನೀವು ಇನ್ನೂ ಚೆನ್ನಾಗಿ ಮಾಡಿ ಅಂತ ಹೇಳಿ ಫಸ್ಟ್ ನಮಗೆ ಡೋನರ್ ಅವರೇ 25,000 ಕೊಟ್ರು. ಸೊ ಅಲ್ಲಿಂದ ನಮ್ಮ ಜರ್ನಿ ಶುರು ಆಯ್ತು. ಮತ್ತೆ ಫಂಡ್ಸ್ ಈಗ ನಮಗೆ ಬರ್ತಾ ಇದೆ, ಬಿಕಾಸ್ CSR ಅಂತ ಒಂದು ಕಾನ್ಸೆಪ್ಟ್ ಇದೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಸೊ ನಮ್ಮ NGOನೇ ಒಂದು ಎಕ್ಸಾಂಪಲ್. ಏನು ಅಂದ್ರೆ, ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ, ಈ ತರದ ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂದ್ರೆ ಹಣದ ಅವಶ್ಯಕತೆ ಖಂಡಿತ ಇಲ್ಲ. ಅಂದ್ರೆ ಈ ಸರ್ವಿಸ್ ಅನ್ನೋದು ನಾವು ಸ್ಕಾಲರ್ಶಿಪ್ ಕೊಟ್ಟೇ ಮಾಡಬೇಕು ಅಥವಾ ಒಂದಷ್ಟು ಬೆಂಚ್ ದಾನ ಕೊಟ್ಟು ಪುಸ್ತಕ ದಾನ ಕೊಟ್ಟೇ ಮಾಡೋದು ಅಂತ ಏನೂ ಇಲ್ಲ. ನಾವು ಹೋಗಿ ನಮಗೇನು ಗೊತ್ತಿದೆ ಆ ನಾಲೆಜ್ ಅನ್ನ ಶೇರ್ ಮಾಡಿ ಕೂಡ ನಾವು ಮಾಡ್ಬೋದು. ಸೊ ಆ ರೀತಿ ನಾವು ನಮ್ಮ NGO ಶುರು ಮಾಡಿದ್ವಿ. ಇವಾಗ ನಾಲೆಜ್ ಅಂತ ಹೇಳಿದ್ರೆ, ಹಾಗೆ ಕಾನ್ಸೆಪ್ಚುವಲ್ ಲರ್ನಿಂಗ್, ಮತ್ತೆ ನಾವು ಬೈ ಹ್ಯಾಟ್ ಹೊಡಿತಿದ್ವಿ ಅಂತ ಹೇಳಿದ್ರೆ, ಸೊ ನಿಮ್ಮ ಪ್ರಕಾರ ಮುಂಚಿನ ಎಜುಕೇಶನ್ ಒಂದು ವ್ಯವಸ್ಥೆಗೂ ಈಗ ಇರುವಂತಹ ವ್ಯವಸ್ಥೆಗೂ ಏನು ವ್ಯತ್ಯಾಸ ಇದೆ? ಅಂದ್ರೆ ಈಗ ಕಲಿಸೋದ್ರಲ್ಲಿ ಆಗಿರ್ಲಿ ಅಥವಾ ಇವಾಗಿನ ಪಠ್ಯ ಪುಸ್ತಕಗಳಲ್ಲಾಗಿರ್ಲಿ, ಏನು ವ್ಯತ್ಯಾಸ ಇದೆ ಅಂತ ಹೇಳಿ? ಅಂದ್ರೆ ನಾನು ಈಗ ನೋಡಿದಂಗೆ ಮೊದ್ಲಿಗಿಂತ ಮತ್ತೆ ಈಗಿದಕ್ಕೆ ತುಂಬಾ ಡಿಫ್ರೆನ್ಸ್ ಇದೆ. ಈಗ ನಾನು ಖುದ್ದಾಗಿ ನನ್ನ ಮಗನ ಕರಿಕ್ಯುಲಮ್ ನಾನು ನೋಡ್ತಿರುವಾಗ, ನಾನು ಬಾಲವಾಡಿಗೆ ಹೋಗ್ತಿದ್ದಾಗ ಆಗ ಈ ಅಷ್ಟೇ, ಅದಕ್ಕೆ ಜಾಸ್ತಿ ಆ ಅಂದ್ರೆ ಅರಸ, ಆ ಅಂದ್ರೆ ಆನೆ ಅಷ್ಟೇ, ಅದಕ್ಕೊಂದು ಚಿತ್ರ ಇರ್ತಿತ್ತು ಅಷ್ಟೇ. ಬಟ್ ಈಗ ನಾವು ಏನು ಮಕ್ಳಿಗೆ ಕಲಿಸ್ತೀವಿ ಅದು ಜಾಸ್ತಿ ಅವರಿಗೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ತರ ಸಿಗುತ್ತೆ. ಈಗ ಇಂಗ್ಲಿಷಲ್ಲಿ ಎ ಅಂದ್ರೆ ಆಪಲ್ ಅನ್ನ ತೋರಿಸಿ ಕಲಿಸುವಂಥದ್ದು ಈಗ ನಾವು ಪಿಕ್ಚರ್ ಅಲ್ಲಿ ನೋಡ್ತಿದ್ವಿ. ಮತ್ತೆ ಈಗ ಎಜುಕೇಶನ್ ಹೇಗೆಂದ್ರೆ, ಎ ಅಂದ್ರೆ ಆಪಲ್ಗೆ ಮಾತ್ರ ರಿಸ್ಟ್ರಿಕ್ಟ್ ಅಲ್ಲ, ಅದು ಆಂಟ್ಸ್ ಆಗ್ಬೋದು. ಹಾಗೆ ಅಂದ್ರೆ ಮಲ್ಟಿ ಡೈಮೆನ್ಷನಲ್ ವೇ ಆಫ್ ಅಪ್ರೋಚ್ ಇದೆ. ಒಂದು ಮೊದಲು ಆಲ್ಮೋಸ್ಟ್ ಒಂದಷ್ಟು ಜನ ನನ್ನ ಕ್ಲಾಸಲ್ಲಿ ನಾನು ನೋಡಿದ್ರೆ ಆಲ್ಮೋಸ್ಟ್ 90-95% ಜನ ಬೈಹಾಟೆ ಹೊಡಿತಿದ್ದದು, ಯಾರು ಕೂಡ ಅದನ್ನ ಒಂದು ವಿಷಯವನ್ನ ಗ್ರಹಿಸ್ಕೊಳ್ತಿರ್ಲಿಲ್ಲ. ಬಟ್ ಈಗ ನಾನ್ ನೋಡಿರೋ ಹಾಗೆ ತುಂಬಾ ಮಕ್ಕಳು, ಅಂದ್ರೆ ಯಾರು ಎಜುಕೇಶನಲ್ಲಿ ಸ್ಟ್ರಾಂಗ್ ಇದ್ದಾರೆ, ಆಲ್ಮೋಸ್ಟ್ 50% ಆಫ್ ದಿ ಸ್ಟೂಡೆಂಟ್ಸ್, ಅವರು ಒಂದು ಕಾನ್ಸೆಪ್ಟ್ಸ್ ಏನು, ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ವಿಷಯ ನಾವು ಹೇಳಿದ್ರೆ ಅವ್ರ ತಲೆಯಲ್ಲಿ ಅದಕ್ಕೆ ಸರಿಯಾದ ಒಂದು ಇಮೇಜ್ ಅಥವಾ ಏನೋ ಒಂದು ಬರುತ್ತೆ. ಹಾಗೆ ಬಂತು ಅಂದ್ರೆ ಅದು ಕರೆಕ್ಟ್ ವೇ ಆಫ್ ಲರ್ನಿಂಗ್. ಇಲ್ಲಿದ್ರೆ ಸುಮ್ನೆ ಏನೋ ಓದ್ತಾ ಇರ್ತೀವಿ, ಫೋರ್ಸ್ ಅಂತ ಓದ್ತೀವಿ, ಫೋರ್ಸ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ, ಅಂದ್ರೆ FORCE ಅಥವಾ ಕನ್ನಡದಲ್ಲಿ ಬಲ ಅಂತ ಏನೋ ಬರಿತೀವಿ. ಸೊ
ಹಾಗೆ ಓದ್ತೀವಿ. ಇದು ನಮ್ಮ ಕಾನ್ಸೆಪ್ಚುವಲ್ ಲರ್ನಿಂಗ್ ಇದೆ ಅಲ್ಲ, ಅದು ಈಗಿನ ನ್ಯೂ ಎಜುಕೇಶನ್ ಪಾಲಿಸೀಸ್ ಇದೆಯಲ್ಲ, ಇದರಲ್ಲಿ ತುಂಬಾ ಚೆನ್ನಾಗಿರೋದು ನಾನು ಕಂಡಿದ್ದೀನಿ, ಒಂದು ಮೇಜರ್ಲಿ. ಮತ್ತೆ ಮಕ್ಕಳು ಬೈ ಹಾರ್ಟ್ ಹೊಡಿಯೋರ ಇದ್ದಾರೆ ಆಬ್ವಿಯಸ್ಲಿ. ಯಾಕೆಂದ್ರೆ ಈಗ ಕೆಲವು ಸ್ಕೂಲ್ಸ್ ಅಲ್ಲಿ ರಿಸಲ್ಟ್ಸ್ ಬರಬೇಕು ಅಂತ ಮಕ್ಕಳ ಹತ್ರ ಇದನ್ನ 10 ಸತಿ ಬರೀರಿ, 20 ಸರಿ ಬರೀರಿ, ಅದೆಲ್ಲ ಹಿಂದೆ ಏನಿತ್ತು ಈಗಲೂ ಅದೇ ತರ ಇದೆ. ಬಟ್ ದೊಡ್ಡ ದೊಡ್ಡ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅವರೆಲ್ಲ ಇದನ್ನ ಫಾಲೋ ಮಾಡ್ತಿದ್ದಾರೆ. ಅಂದ್ರೆ ಈ ಬೈ ಹಾರ್ಟ್ ಸಿಸ್ಟಮ್ ಅನ್ನ ತೆಗೆದು ಕಂಪ್ಲೀಟ್ ಅಂದ್ರೆ ನಾಲೆಜ್ ಬೇಸ್ಡ್ ಎಕೋಸಿಸ್ಟಮ್ ತರ ಸ್ಟಾರ್ಟ್ ಮಾಡ್ತಿದ್ದಾರೆ. ಅದು ಗೌರ್ಮೆಂಟ್ ಸ್ಕೂಲ್ಸ್ಗೆ ಇನ್ನು ಬರ್ಬೇಕಷ್ಟೇ. ಅಂದ್ರೆ ಕೆಲವು ಕಡೆ ಇನ್ನೂ ಬಂದಿಲ್ಲ. ಕೆಲವು ಟೀಚರ್ಸ್ ತುಂಬಾ ಎಫರ್ಟ್ಸ್ ಹಾಕಿ ಮಾಡ್ತಾರೆ. ಸೊ ಇದು ನಾನು ಮೇಜರ್ ಡಿಫ್ರೆನ್ಸ್ ಕಂಡಿದ್ದು. ಇನ್ನೊಂದು ಅವಕಾಶದಲ್ಲೂ ಅಷ್ಟೇ. ಮೊದಲೆಲ್ಲ ಹೇಗಿತ್ತಂದ್ರೆ ಯಾವ್ದೋ ಒಂದಷ್ಟು ಮಕ್ಕಳನ್ನ ಮಾತ್ರ ಸೆಲೆಕ್ಟ್ ಮಾಡಿ ಅವರಿಗೆ ಪ್ರೋಗ್ರಾಮ್ಸ್ಗೆ ಅವಕಾಶ ಇರ್ತಿತ್ತು. ಬಟ್ ಈಗ ಹಾಗೆಲ್ಲ. ಈಗ ಎಲ್ಲಾ ಮಕ್ಕಳಿಗೆ ಆಪರ್ಚುನಿಟಿ ಸಿಗ್ಬೇಕಂತ ಸ್ಕೂಲಿಂದನೂ ಸರ್ಕಾರದಿಂದನೂ ತುಂಬಾ ಅನೇಕ ಕಾರ್ಯಕ್ರಮಗಳು ಬರ್ತಿದೆ. ಸೊ ಅದರಲ್ಲೂ ಕೂಡ ಲಕ್ಕಿ ಅಂದ್ರೆ ಮೊದಲು ಯಾರಿಗೆ ಇಂಟ್ರೆಸ್ಟ್ ಇದೆ ಕೇಳ್ತಾರೆ, ಅವ್ರಿಗೆ ಮಾತ್ರ, ಅಥವಾ ಟೀಚರ್ಸ್ ಸೆಲೆಕ್ಟ್ ಮಾಡ್ತಿದ್ರು. ಬಟ್ ಈಗ ಹಾಗೆಲ್ಲ, ಎಲ್ರಿಗೂ ಅವಕಾಶ ಸಿಗುತ್ತೆ. ಎಲ್ಲೋ ಮಗುವೇ ಹಿಂದುಳಿದು ಕೂತ್ಕೋಬೇಕಷ್ಟೇ ಹೊರತು ಅಂದ್ರೆ ಅವರು ಬಿಡಲ್ಲ. ಈಗ ಟೀಚರ್ಸ್ ಆಗಿರ್ಬೋದು, ಸ್ಕೂಲ್ HM ಗಳಾಗಿರ್ಬೋದು, ತುಂಬಾ ಅವಕಾಶ ಕೊಡ್ತಾರೆ. ಸೊ ಇದು ನಾನು ನೋಡಿದಂತ ಮೇಜರ್ ಡಿಫ್ರೆನ್ಸ್ ಮೊದಲಿಗೂ ಈಗಕ್ಕೂ. ಈಗ ಅದೇ ನೀವು ಆಕಾಂಕ್ಷ ಸ್ಟಾರ್ಟ್ ಮಾಡಿದ್ದೀರಾ. ಈ ಆಕಾಂಕ್ಷದಲ್ಲಿ ಯಾವ ತರಹದ ಚಟುವಟಿಕೆಗಳು ನಡೀತವೆ? ನಮ್ದಂದ್ರೆ ತುಂಬಾ ಚಟುವಟಿಕೆಗಳಿದೆ. ನಾನು ಕೆಲವೊಂದಷ್ಟು ಹೇಳ್ತೇನೆ. ನಾವು ಶುರುವಿಗೆ ಆರಂಭ ಮಾಡಿದ್ದು ಬೆಳಕು ಅಂತ. ನಮ್ಮ ಆಕಾಂಕ್ಷದ ಮುಖ್ಯ ಉದ್ದೇಶ ಏನು ಅಂದ್ರೆ ನಮ್ ಜೊತೆ ಬರುವಂತ ವಾಲಂಟಿಯರ್ಸ್ ಅವರಿಗೂ ಆಪರ್ಚುನಿಟಿ ಸಿಗ್ಬೇಕು. ಇನ್ನೊಂದು, ಅವರಿಂದ ನಾವು ಯಾವ ಶಾಲೆಗೆ ಹೋಗ್ತೇವೆ ಆ ಮಕ್ಕಳಿಗೆ ಉಪಕಾರ ಆಗ್ಬೇಕು. ಸೊ ಆ ಉದ್ದೇಶದಿಂದ ನಾವು ಬೆಳಕು ಅನ್ನೋ ಒಂದು ಕಾರ್ಯಕ್ರಮ ಶುರುವಲ್ಲಿ ಆರಂಭ ಮಾಡಿದ್ದು. ಈ ಕಾರ್ಯಕ್ರಮ ಏನು ಅಂದ್ರೆ ಒಂದಷ್ಟು ಸೈನ್ಸ್ ಇಕ್ವಿಪ್ಮೆಂಟ್ಸ್ ಇರುತ್ತೆ ನಮ್ಮ ಹತ್ರ. ಅದೆಲ್ಲ ಈ 8ನೇ 9ನೇ 10ನೇ ಕ್ಲಾಸ್ನ ಸೈನ್ಸ್ ಪಾಠ ಪುಸ್ತಕದಲ್ಲಿ ಏನಿದೆ ಅದಕ್ಕೆ ಸಂಬಂಧಪಟ್ಟಿದ್ದೇ ಆಗಿದೆ. ನಾನು ಆಲ್ರೆಡಿ ಹೇಳಿದ ಹಾಗೆ ಒಂದು ವಿಷಯವನ್ನ ನಾವು ಓದುವಾಗ ಅದು ಅದರ ಬಗ್ಗೆ ತಲೆಯಲ್ಲಿ ಒಂದಷ್ಟು ಚಿತ್ರಗಳು ಬರಬೇಕು, ಅಥವಾ ಒಂದಷ್ಟು ವಿಡಿಯೋ ತರ ಏನೋ ಬರಬೇಕು. ಬಂದಿದೆ ಅಂದ್ರೆ ಅವನಿಗೆ ಆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅರ್ಥ. ಟೀಚರ್ ಮುಖ ಬಂದ್ರೆ ಅದು ಹೋಯ್ತು. ಸೊ ಆ ಉದ್ದೇಶದಿಂದ ನಾವು ಬೆಳಕು ಅಂತ ಮಾಡಿದ್ದು. ಈಗ ಒಂದು ಯಾವುದೊಂದು ಬರ್ನೌಲ್ಲಿಸ್ ಪ್ರಿನ್ಸಿಪಲ್ ಇದ್ರೆ ಬರ್ನೌಲ್ಲಿಸ್ ಪ್ರಿನ್ಸಿಪಲ್ ನ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ನಾವು ತೋರಿಸ್ತೇವೆ. ಆಗ ಮಕ್ಕಳಿಗೆ ಅದು ಗೊತ್ತಾಗುತ್ತೆ, ಅದು ಹೀಗೆ ಮಾಡ್ತಾ ಇದ್ವಿ. ಇದು ಬೆಳಕು ಅಂತ. ಇನ್ನು ಒಂದು ಪ್ರೋಗ್ರಾಮ್ ಏನು ಅಂದ್ರೆ ನಾವು ಸೈನ್ಸ್ ಕ್ವಿಜ್ಗಳು, ಕಾಂಪಿಟಿಷನ್ಸ್ ಈ ತರ ಎಲ್ಲ, ಅಂದ್ರೆ ಜಾಸ್ತಿ ಕನ್ನಡ ಮೀಡಿಯಂ ಮಕ್ಕಳಿಗೆ ಇನ್ನಷ್ಟು ಅವಕಾಶಗಳನ್ನ ಸೃಷ್ಟಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಇದನ್ನ ಮಾಡ್ತಾ ಬಂದ್ವಿ. ಬಟ್ ಈಗ ನಾವು ಮಾಡುವಂತ ಕಾರ್ಯಕ್ರಮಗಳೆಲ್ಲ ಹೇಗೆ ಅಂದ್ರೆ ಇಟ್ಸ್ ಅ ಮೆಜರೇಬಲ್. ಅಂದ್ರೆ ಡೇ 1 ಇಂದ ಡೇ 30 ಅವ್ರು ಹೇಗಿದ್ರು ಹೇಗಾದ್ರು ಅನ್ನೋ ಚೇಂಜ್ ನೋಡುವಂತ ಅವಕಾಶಗಳು ಸಿಗುವಂತ ಪ್ರೋಗ್ರಾಮ್ಗಳನ್ನ ನಾವು ಮಾಡಿದ್ದೇವೆ. ಅದರಲ್ಲಿ ಒಂದು ಆಲ್ಮೋಸ್ಟ್ 2 ವರ್ಷ ಹಿಂದೆ ನಾವು ಶುರು ಮಾಡಿದ್ದು ಗ್ರಂಥ ಮಿತ್ರ ಅಂತ. ಸೊ ಈ ಗ್ರಂಥ ಮಿತ್ರ ಅಂದ್ರೆ ಪ್ರತಿ ಗ್ರಾಮ ಪಂಚಾಯತ್ಗಳಲ್ಲಿ ಒಂದು ಲೈಬ್ರರಿ ಇರುತ್ತೆ. ಆ ಲೈಬ್ರರಿಗಳನ್ನ ತುಂಬಾ ಜನ ಯುಟಿಲೈಸ್ ಮಾಡಲ್ಲ. ಎಷ್ಟು ಜನಕ್ಕೆ ಇದೆ ಅಂತಾನೂ ಗೊತ್ತಿಲ್ಲ. ನಾವು ಹಣ ಕಟ್ತಾ ಇರ್ತೀವಿ ಲೈಬ್ರರಿ ಸೆಸ್ ಅಂತ ನಮ್ಮ ಪಂಚಾಯತ್ ಟ್ಯಾಕ್ಸಿಗೆ, ಬಟ್ ಸ್ಟಿಲ್ ಎಷ್ಟು ಜನ ಗೊತ್ತಿರಲ್ಲ. ಬಟ್ ಇತ್ತೀಚೆಗೆ 2.5-3 ವರ್ಷದ ಹಿಂದಿಂದ ಈಗ ಉಮಾ ಮಹದೇವನ್ ಅಂತ ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿದ್ದಾರೆ ಪಂಚಾಯತ್ ರಾಜ್ ಇಲಾಖೆದು. ಇವರು ಒಂದು ಅದ್ಭುತ ಕನಸನ್ನ ಇಟ್ಟು ಬಂದಿದ್ರು. ಅಂದ್ರೆ ಎಲ್ಲಾ ಕರ್ನಾಟಕ ರಾಜ್ಯದ ಎಲ್ಲಾ ಪಂಚಾಯತ್ಗಳನ್ನ, ಅದರಲ್ಲೂ ಲೈಬ್ರರೀಸ್ ಅನ್ನ ತುಂಬಾ ವೈಬ್ರೆಂಟ್ ಆಗಿ ಮಾಡಬೇಕು, ಸುತ್ತಮುತ್ತದ ಎಲ್ಲಾ ಮಕ್ಕಳು ಬರಬೇಕು ಅಂತ. ಹಾಗೆ ಒಂದ್ ದಿವಸ ನಾನು ಅವ್ರನ್ನ ಹೋಗಿ ಭೇಟಿ ಮಾಡಿದಾಗ ಅವ್ರು ಹೇಳಿದ್ರು, ನಮ್ಮ ಈ ತರ ಪಂಚಾಯತ್ ಲೈಬ್ರರೀಸ್ ಇದೆ, ನೀವು ಅದನ್ನ ಯೂಸ್ ಮಾಡ್ಕೊಂಡು ಏನಾದ್ರೂ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಿ ಅಂತ. ಹಾಗೆ ನಾವು ಗ್ರಂಥ ಮಿತ್ರ ಅನ್ನೋ ಕಾನ್ಸೆಪ್ಟ್ ಅನ್ನ ತಂದ್ವಿ. ಇದರ ಕಾನ್ಸೆಪ್ಟ್ ಏನು ಅಂದ್ರೆ ಸುತ್ತಮುತ್ತಲಿನ ಕಾಲೇಜ್ ಮಕ್ಕಳನ್ನ ನಾವು ಇದಕ್ಕೆ ವಾಲಂಟಿಯರ್ಸ್ ಆಗಿ ರಿಕ್ರೂಟ್ ಮಾಡ್ಕೊಂಡು ಪಂಚಾಯತ್ ನ ಸುತ್ತಮುತ್ತ ಇರುವಂತ ಮಕ್ಕಳನ್ನು ಆ ಪಂಚಾಯತ್ ಲೈಬ್ರರಿಗೆ ಬರುವ ಹಾಗೆ ಮಾಡಿ ಎವ್ರಿ ಸ್ಯಾಟರ್ಡೆ ಆಫ್ಟರ್ನೂನ್, ಪ್ರತಿ ಶನಿವಾರ ಮಧ್ಯಾಹ್ನ ನಂತರ ಈ ವಾಲಂಟಿಯರ್ಸ್ ಅಲ್ಲಿ ಹೋಗಿ ಆ ಮಕ್ಕಳು ಅಲ್ಲಿ ಬಂದು ತರಗತಿಗಳು ನೋಡಿ. ಈ ತರಗತಿಗಳು ಏನು ಅಂದ್ರೆ ಇಟ್ಸ್ ಮೋರ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಲಾಂಗ್ ವಿತ್ ಮ್ಯಾಥಮ್ಯಾಟಿಕಲ್ ಸ್ಕಿಲ್. ಅಂದ್ರೆ ಈಗ ತುಂಬಾ ಮಕ್ಕಳಿಗೆ ಮ್ಯಾಥ್ಸ್ ವೀಕ್ ಇರ್ತಾರೆ, ಆ ಮಕ್ಕಳ ಮ್ಯಾಥ್ಸ್ ಸ್ಟ್ರಾಂಗ್ ಮಾಡೋದು, ಜೊತೆಗೇನೆ ಅವರಿಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಆಗಿರ್ಬೋದು, ಇಂಗ್ಲಿಷ್ ಇದಾಗಿರ್ಬೋದು, ಜೊತೆಗೇನೆ ಪುಸ್ತಕ ಓದುವ ಹವ್ಯಾಸವನ್ನ ಜಾಸ್ತಿ ಮಾಡುವಂಥದ್ದು. ಸೊ ಈ ತರ ರೆಗ್ಯುಲರ್ ಆಗಿ ಮಾಡ್ತಾ ಬಂದ್ವಿ. ಸೊ ಇದು ನಾವು ಆಲ್ಮೋಸ್ಟ್ 3 ಜಿಲ್ಲೆಗಳಲ್ಲಿ ತುಂಬಾ ಆಕ್ಟಿವ್ ಆಗಿ ನಡೀತಾ ಇದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಈ 3 ಜಿಲ್ಲೆಯಲ್ಲೂ ನಡೀತಾ ಇದೆ. ಇದನ್ನ ಸರ್ಕಾರ ಗಮನಿಸಿ ನಮ್ಮೊಟ್ಟಿಗೆ ಕರ್ನಾಟಕ ಸರ್ಕಾರ MOU ಕೂಡ ಮಾಡ್ಕೊಂಡಿದೆ ಇದಕ್ಕೆ. ಮತ್ತೆ ಇದೇ ಪ್ರೋಗ್ರಾಮ್ಗೆ ನಮಗೆ ಸರ್ಕಾರದಿಂದ ಒಂದು ರೆಕಗ್ನಿಷನ್ ಕೂಡ ಸಿಕ್ಕಿದೆ. ಅಂದ್ರೆ ತುಂಬಾ ವಾಲಂಟಿಯರ್ ಡ್ರಿವನ್ ಪ್ರೋಗ್ರಾಮ್ ಅಂತ. ಈ ಪ್ರೋಗ್ರಾಮ್ ಅಲ್ಲಿ ಆಲ್ಮೋಸ್ಟ್ 3,000-4 ಸಾವಿರ ಮಕ್ಕಳು ಇನ್ವಾಲ್ವ್ ಆಗಿದ್ರು. ಜೊತೆಗೆ ಆಲ್ಮೋಸ್ಟ್ 1,500-2 ಸಾವಿರ ವಾಲಂಟಿಯರ್ಸ್ ಮಾತಾಡಿ ಕೊನೆಗೆ ಆಲ್ಮೋಸ್ಟ್ ಒಂದು 700 ವಾಲಂಟಿಯರ್ಸ್ ನಮ್ಮ ಜೊತೆ ಸೇರಿ ಈ ಕಾರ್ಯಕ್ರಮದಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ರು 3 ಜಿಲ್ಲೆಗಳಲ್ಲಿ ಕೂಡ. ಇದು ಒಂದು ಮುಖ್ಯವಾದ ಪ್ರೋಗ್ರಾಮ್. ಇನ್ನು ಇತ್ತೀಚೆಗೆ ಒಂದು ಶುರು ಮಾಡಿದ್ದು FLN ಅಂತ. ಎಲ್ಲಾ ರಿಪೋರ್ಟ್ಗಳು, ಎಜುಕೇಶನ್ ರಿಪೋರ್ಟ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ 3ನೇ ಕ್ಲಾಸ್ 4ನೇ ಕ್ಲಾಸ್ ಇಂದ ಹಿಡಿದು 10ನೇ ಕ್ಲಾಸ್ ವರೆಗೆ ಮಕ್ಕಳಿಗೆ ಓದ್ಲಿಕ್ಕೆ ಬರಲ್ಲ, ಬರೀಲಿಕ್ಕೆ ಬರಲ್ಲ, ಬೇಸಿಕ್ ಗಣಿತದ
ಕೂಡಿಸುದು, ಕಳಿಯುವುದು, ಭಾಗಿಸುದು ಇದು ಯಾವುದು ಬರ್ತಾ ಇಲ್ಲ ಮಕ್ಕಳಿಗೆ, ಎಷ್ಟೋ ಮಕ್ಕಳಿಗೆ. ಇತ್ತೀಚೆಗೆ ಬಂದ ರಿಪೋರ್ಟ್ ಅಲ್ಲೂ ಹೇಳಿದೆ, ಪರಕ್ ರಿಪೋರ್ಟ್ ಅಲ್ಲಿ ಹೇಳಿದೆ, ನಿಪುಣ್ ಭಾರತ್ ಕೂಡ ಅದಕ್ಕೇನೆ ಕೆಲಸ ಮಾಡ್ತದೆ, ಸೆಂಟ್ರಲ್ ಗವರ್ಮೆಂಟ್ ಮಿನಿಸ್ಟ್ರಿ ಆಫ್ ಎಜುಕೇಶನ್. ಇದರಲ್ಲಿ ನಮ್ಮ ದಕ್ಷಿಣ ಕನ್ನಡ ಕೂಡ ಹೊರತಾಗಿಲ್ಲ. ನಮ್ಮ ದಕ್ಷಿಣ ಕನ್ನಡದಲ್ಲೇ ಗಮನಿಸಿದ್ರೆ ಆಲ್ಮೋಸ್ಟ್ ಪ್ರತಿ ಶಾಲೆಯಲ್ಲಿ 25-30% ಮಕ್ಕಳಿದ್ದಾರೆ ಇನ್ನು ಬರೀಲಿಕ್ಕೆ ಬರದೇ ಇರೋರು, ಓದ್ಲಿಕ್ಕೆ ಬರದೇ ಇರೋರು. ಸೊ ನಮ್ಮ FLN ಪ್ರೋಗ್ರಾಮ್ ಹೇಗೆ ಅಂದ್ರೆ, ನಾವೊಂದು ಟೀಚರ್ ಅನ್ನ ತಗೊಂಡು ನಮ್ಮ ಟ್ರಸ್ಟ್ ಥ್ರೂ ಹೈರ್ ಮಾಡಿ 5 ಶಾಲೆಗಳನ್ನ ಸೆಲೆಕ್ಟ್ ಮಾಡಿ, ಈ 5 ಶಾಲೆಗೆ ಆ ಟೀಚರ್ 2 ದಿನಕ್ಕೊಮ್ಮೆ ಹೋಗಿ ಪಾಠ ಮಾಡುವ ಹಾಗೆ. ಇದಕ್ಕೂ ನಾವು ಅಲ್ಲಿ ಲೋಕಲ್ ಡಿಸ್ಟ್ರಿಕ್ಟ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ನಮ್ದು ಒಂದು MOU ಮಾಡಿಕೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದರಲ್ಲಿ ಕೂಡ ನಾವು ತುಂಬಾ ಚೇಂಜಸ್ ನೋಡ್ತಿದ್ದೇವೆ. ಮಕ್ಕಳಿಗೆ ನಾವು ಎಲ್ಲಿಂದ ಶುರು ಮಾಡ್ತಿದ್ದೇವೆ ಅಂದ್ರೆ ಈ ಇಂದ ಸ್ಟಾರ್ಟ್ ಮಾಡಿ ಅವರು ಪದ ಬರೆಯೋವರೆಗೆ ಮತ್ತೆ ಪುಸ್ತಕ ಓದುವಲ್ಲಿವರೆಗೆ, ಜೊತೆಗೆ ಕೂಡಿಸೋದು, ಕಳೆಯೋದು, ಇದ್ರ ಬಗ್ಗೆನೇ ಫೋಕಸ್ ಮಾಡ್ತಿದ್ದೇವೆ. ಸೊ ಇದು ತುಂಬಾ ಚೇಂಜಸ್ ಕಾಣ್ತದೆ. ನಾವು ಕಳೆದ ಸತಿ 5 ಶಾಲೆಯಲ್ಲಿ ಮಾಡಿದ್ವಿ, ಈ ಸತಿ ಇನ್ನೂ 5 ಶಾಲೆ ತಗೊಂಡು 10 ಶಾಲೆಗಳಲ್ಲಿ ಮಾಡ್ತಾ ಇದ್ದೇವೆ. ಇದು FLN ಅಂತ. ಒಟ್ಟಿಗೆ ನಾವು ಕೌನ್ಸಿಲಿಂಗ್ ಗಳನ್ನು ಕೂಡ ಮಾಡ್ತಿದ್ದೇವೆ. ಅಂದ್ರೆ ಕೆಲವು ಮಕ್ಕಳಿಗೆ ಆಂಗ್ಸೈಟಿ ಡಿಸಾರ್ಡರ್ಸ್ ಇರ್ಬೋದು, ಅಥವಾ ಕೆಲವು ಮನೇಲಿ ಏನೋ ಒಂದು ಘಟನೆ ನಡೆದಿರುತ್ತೆ, ಅದರಿಂದ ಅವರಿಗೆ ಹೊರಗೆ ಬರ್ಲಿಕ್ಕೆ ಆಗಲ್ಲ. ಸೊ ಈ ತರದ ಮಕ್ಕಳಿಗೆ ನಾವು ನಮ್ಮ ಸುತ್ತಮುತ್ತ ಇರುವಂತಹ ಸೈಕಾಲಜಿಸ್ಟ್ ಕರೆಸಿ ಅವರಿಗೆ ಕೌನ್ಸಿಲಿಂಗ್ ಮಾಡುವಂತದ್ದು ಮಾಡ್ತಿದ್ದೇವೆ. ಮತ್ತೆ ಪೇರೆಂಟ್ಸ್ ವರ್ಕ್ಶಾಪ್ಸ್ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ಈಗಿನ ಕಾಲದಲ್ಲಿ ಬದ್ದ ಕಾಲೇಜ್ಗಳೆಲ್ಲ ಫೋನ್ ಮಾಡಿ ಹೇಳೋದು, ನಿಮ್ಮ ಮಗನನ್ನು ಅದಕ್ಕೆ ಹಾಕಿ ಇದಕ್ಕೆ ಹಾಕಿ, ಅಂದ್ರೆ ಇಟ್ಸ್ ಬಿಸ್ನೆಸ್. ಅವರಿಗೆ ಈ ಪೇರೆಂಟ್ಸ್ಗೆ ಏನ್ ಮಾಡ್ಬೇಕಂತ ಗೊತ್ತಿರಲ್ಲ, ಮಕ್ಳು ಏನೋ ಒಂದು ಹೇಳಿ ಡಿಸೈಡ್ ಮಾಡಿರ್ತಾರೆ, ಯಾರಿಗೂ ಕರೆಕ್ಟ್ ಐಡಿಯಾ ಇರಲ್ಲ. ಸೊ ನಾವು ಶಾಲೆಯಲ್ಲಿ ಇರುವಾಗ್ಲೇ ಪೇರೆಂಟ್ಸ್ ಅನ್ನ ನೋಡಿ, ಈ ತರ ಕೋರ್ಸ್ ತಗೊಂಡ್ರೆ ಏನಾಗುತ್ತೆ, ಈ ತರ ಕೋರ್ಸ್ ತಗೊಂಡ್ರೆ ಏನಾಗುತ್ತೆ, ಯಾರ ಆಮಿಷಕ್ಕೂ ಬಲಿ ಆಗಬೇಡಿ, ನೀವೇ ನೋಡಿ ನಿಮ್ಮ ಮಗು ಯಾವ್ದು ಬೇಕು, ನಿಮ್ಮ ಮಗು ಯಾವ್ದ್ರಲ್ಲಿ ಸ್ಟ್ರಾಂಗ್ ಇದ್ದಾನೆ, ಮತ್ತೆ ಅಡಲೆಸೆನ್ಸ್ ಇಶ್ಯೂಸ್ ಬಗ್ಗೆ, ಇದರ ಬಗ್ಗೆ ಎಲ್ಲ ನಾವು ಅವೇರ್ನೆಸ್ ತರ ಮಾಡ್ತೀವಿ ಪೇರೆಂಟ್ಸ್ ವರ್ಕ್ಶಾಪ್ ಅಲ್ಲಿ. ಇದು ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ. ಮತ್ತೆ ಲ್ಯಾಬ್ ಗಳನ್ನ ಸೆಟಪ್ ಮಾಡೋದಂಥದ್ದು ಸ್ಕೂಲ್ಸ್ ಅಲ್ಲಿ, ಕಂಪ್ಯೂಟರ್ ಲ್ಯಾಬ್ಸ್, ಮತ್ತೆ ಅಲ್ಲಿ ನಮ್ಮ ವಾಲಂಟಿಯರ್ಸ್ ಹೋಗಿ ರೆಗ್ಯುಲರ್ ಆಗಿ ಅವರಿಗೆ ಪ್ರೋಗ್ರಾಮಿಂಗ್ ಹೇಳ್ಕೊಡುವಂಥದ್ದು. ಮತ್ತೆ ಸೈನ್ಸ್ ಲ್ಯಾಬ್ ಅನ್ನ ಸೆಟಪ್ ಮಾಡ್ತೇವೆ, ನಾವೇ ಫಂಡ್ ಕಲೆಕ್ಟ್ ಮಾಡಿ ಒಂದು 5-6 ಲಕ್ಷದ ಒಂದು ತುಂಬಾ ಚೆನ್ನಾಗಿರುವಂತ ಲ್ಯಾಬ್ಸ್ ಅನ್ನ ಮಾಡ್ತೇವೆ. ಆ ಲ್ಯಾಬ್ ಅಲ್ಲಿ ಮಕ್ಕಳು ರೆಗ್ಯುಲರ್ ಆಗಿ ಎಕ್ಸ್ಪೆರಿಮೆಂಟ್ಸ್ ಮಾಡುವಾಗೆ, ನಮ್ಮ ವಾಲಂಟಿಯರ್ಸ್ ಹೋಗಿ ಅದನ್ನ ಮಾನಿಟರ್ ಮಾಡುವಾಗೆ ಆ ಪ್ರೋಗ್ರಾಮ್ಗಳು ನಡೀತಾ ಇದೆ. ಹೀಗೆ ಒಂದಷ್ಟು ಅಂತೂ ನಮ್ದು ಜಾಸ್ತಿ ಇದು. ಈಗ ನಾನೇನು ಹೇಳಿದೆನಲ್ಲ, ಇದೆಲ್ಲ ಸ್ಕೂಲ್ ಲೆವೆಲ್. ಇನ್ನು ಕಾಲೇಜ್ ಲೆವೆಲ್ ಮಕ್ಕಳಿಗೂ ಕೂಡ ನಾವು ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಿದ್ದೇವೆ. ಈ ಕಾರ್ಯಕ್ರಮ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ಈಗ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಅಂಡ್ ಡಿಪಾರ್ಟ್ಮೆಂಟ್ ಅನ್ನೋ ಒಂದು ಸೆಲ್ ಇರುತ್ತೆ. ಸೊ ಇವರು ಮಕ್ಕಳಿಗೆ ಏನ್ ಬೇಕು ಅದನ್ನೆಲ್ಲ ಟ್ರೈನಿಂಗ್ ಮಾಡ್ತಾರೆ, ಯಾಕಂದ್ರೆ ಸಪ್ರೇಟ್ ಫೀಸ್ ಇರುತ್ತೆ. ಬಟ್ ಎಷ್ಟು ಡಿಗ್ರಿ ಕಾಲೇಜುಗಳಲ್ಲಿ ಆ ತರದ ಡಿಪಾರ್ಟ್ಮೆಂಟ್ ಇರುತ್ತೆ, ಬಟ್ ಅದು ನ್ಯಾಕ್ ರೆಕಾರ್ಡ್ಸಿಗೆ ಮಾತ್ರ ಇರುತ್ತೆ. ಯಾವುದು ಕೂಡ ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಪುರುಸತ್ತೂರೆಲ್ಲ ಆಗೋದು ಇಲ್ಲ. ನಾವು ಏನ್ ಮಾಡ್ತೀವಿ ಅಂದ್ರೆ, ನಾವೊಂದು ಸ್ಕಿಲ್ ಎಜ್ ಪ್ರೋಗ್ರಾಮ್ ಅಂತ, ಅಂದ್ರೆ ನಾವು 1 ವಾರದ ವರ್ಕ್ಶಾಪ್ ಆ ಕಾಲೇಜಿಗೆ ಹೋಗಿ ಅಲ್ಲಿರುವಂತ ಒಂದು 50 ಮಕ್ಕಳನ್ನ ಸೆಲೆಕ್ಟ್ ಮಾಡಿ, ಒಂದು ಕಮ್ಯುನಿಕೇಶನ್ ಇಂದ ಹಿಡಿದು ಅವರ ರೆಸ್ಯೂಮ್ ಬರೆಯೋದ್ರಿಂದ ಹಿಡಿದು ಯಾವ ತರ ಜಾಬಿಗೆ ಅಪ್ಲೈ ಮಾಡಬೇಕು, ಲಿಂಕ್ಡ್ ಇನ್ ಪ್ರೊಫೈಲ್ ಯಾವ ತರ ಸ್ಟ್ಯಾಂಡರ್ಡೈಸೇಷನ್ ಮಾಡಬೇಕು, ಮತ್ತೆ ಸರ್ಟಿಫಿಕೇಶನ್ ಕೋರ್ಸಸ್ ಯಾವ ತರದೆಲ್ಲ ಮಾಡ್ಬೋದು, ಮತ್ತೆ ಮಾಕ್ ಇಂಟರ್ವ್ಯೂ, ಇಷ್ಟು ಒಂದು ಸೆಟ್ ಅವರಿಗೆ. ಅಂದ್ರೆ ಯಾವ ಒಂದು ಕಾರ್ಪೊರೇಟ್ ಇದಕ್ಕೆ ಹೇಗೆ ರೆಡಿ ಆಗಬೇಕು ಆ ತರ ನಾವು ಅವ್ರನ್ನ ರೆಡಿ ಮಾಡಿಬಿಡುವಂತ ಒಂದು ಪ್ರೋಗ್ರಾಮ್. ಸೊ ಅದು ನಾವು ಯೂತ್ ಸೆಕ್ಟರ್ ಅಲ್ಲಿ ನಾವು ವರ್ಕ್ ಮಾಡ್ತಿದ್ದೇವೆ. ಒಟ್ಟಿಗೆ ನಾವು ಮೆಂಟರ್ಶಿಪ್ ಪ್ರೋಗ್ರಾಮ್ ಅಂತ ಒಂದು 10 ಮಕ್ಕಳನ್ನ ತಗೊಂಡು 1 ವರ್ಷ ಅವರಿಗೆ ಮೆಂಟರ್ಶಿಪ್ ಮಾಡ್ತೇವೆ. ಅಂದ್ರೆ ನಮ್ಮಲ್ಲಿರುವಂತಹ ಎಲ್ಲ ರಿಸೋರ್ಸಸ್ ಅನ್ನ ನಾವು ಯೂಸ್ ಮಾಡಿ ವರ್ಚುವಲ್ ಅವರಿಗೆ ಇಂಟರ್ನ್ಶಿಪ್ ಮಾಡಿಸೋವರೆಗೆ ನಮ್ಮ 1 ಇಯರ್ ಮೆಂಟರ್ಶಿಪ್ ಪ್ರೋಗ್ರಾಮ್ ಕೂಡ ನಡೀತದೆ. ಹೀಗೆ 10 ಹಲವು ಕಾರ್ಯಕ್ರಮಗಳು ನಮ್ಮ ಟ್ರಸ್ಟ್ ಥ್ರೂ ಮಾಡ್ತಾ ಇದೆ. ಸೊ 700 ವಾಲಂಟಿಯರ್ಸ್ ಇದ್ದಾರೆ ಅಂತ ಹೇಳಿದ್ರೆ, ಇನ್ನು ನೆಕ್ಸ್ಟ್ ಯಾರಾದ್ರೂ ಇಂಟ್ರೆಸ್ಟ್ ಇದ್ದವರು ಈಗ ಆಕಾಂಕ್ಷವನ್ನ ಸೇರ್ಬೇಕು ಅಂತ ಹೇಳಿ ಆದ್ರೆ ಯಾವ ತರ ಇರುತ್ತೆ ಪ್ರೊಸೀಜರ್? ಖಂಡಿತ. ಅಂದ್ರೆ ನಮ್ದು ಒಂದು ಇಂಟರ್ವ್ಯೂ ಪ್ರೋಸೆಸ್ ಅಂತ ಇರುತ್ತೆ. ಇದರಲ್ಲಿ ಏನು ಅಂದ್ರೆ, ಈಗ ನಮ್ಮ ವೆಬ್ಸೈಟ್ಗೆ ಆಕಾಂಕ್ಷ ಚಾರಿಟೇಬಲ್ ಟ್ರಸ್ಟ್ ಅಂತ ನೀವು ಗೂಗಲ್ ಅಲ್ಲಿ ಹಾಕಿ ತಕ್ಷಣ ಬರುತ್ತೆ. ಆ ವೆಬ್ಸೈಟ್ ಅಲ್ಲಿ ಕೆಳಗಡೆ ವಾಲಂಟಿಯರ್ ವಿತ್ ಅಸ್ ಅಂತ ಒಂದು ಆಪ್ಷನ್ ಇದೆ. ಅದ್ರಲ್ಲಿ ನೀವು ಫಿಲ್ ಮಾಡಿದ್ರೆ ನಮ್ಮ ಟೀಮಿಗೆ ಅದು ಹೋಗುತ್ತೆ. ನಮ್ಮ ವಾಲಂಟಿಯರಿಂಗ್ ರಿಕ್ರೂಟ್ಮೆಂಟ್ ಟೀಮ್ ಅದನ್ನ ನೋಡಿ ಅವರಿಗೆ ಒಂದು ಇಂಟರ್ವ್ಯೂ ಪ್ರೋಸೆಸ್ ಅಂತ ಮಾಡುತ್ತೆ. ಇಂಟರ್ವ್ಯೂ ಪ್ರೋಸೆಸ್ ಅಂದ್ರೆ ಇಷ್ಟೇ, ವೆದರ್ ದೇ ಆರ್ ರಿಯಲಿ ಜೆನ್ಯೂನ್, ಅವರಿಗೆ ನಿಜವಾಗ್ಲೂ ಸರ್ವಿಸ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಂತ ನೋಡೋದಕ್ಕಷ್ಟೇ. ಅದು ಒಂದು. ಇನ್ನು ಸ್ಟೂಡೆಂಟ್ಸ್ ಹಾಗೆ ಅಪ್ಲೈ ಮಾಡ್ಬೋದು, ಅಥವಾ ಯಾರು IT ಯಾರು ಸಹ ಅಪ್ಲೈ ಮಾಡ್ಬೋದು. ಬಟ್ ನಮಗೆ IT ಅಥವಾ ಈ ತರದ ಕಾರ್ಪೊರೇಟ್ ಅಥವಾ ಗವರ್ಮೆಂಟ್ ಸೆಕ್ಟರ್ ವರ್ಕ್ ಮಾಡೋರು ಇದ್ರೆ ನಿಜವಾಗ್ಲೂ ಅವ್ರು ಅಪ್ಲೈ ಮಾಡಿದ್ರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ, ನಮಗೆ ಅಲ್ಲ ಸೊಸೈಟಿಗೆ. ಯಾಕೆಂದ್ರೆ ಎಷ್ಟೋ ಮಕ್ಕಳಿಗೆ ಈಗ ಗೈಡೆನ್ಸ್ ಅವಶ್ಯಕತೆ ಇದೆ. ಆ ಗೈಡೆನ್ಸ್ ಅನ್ನ ನಾವು ಆಲ್ರೆಡಿ ಕೊಡ್ತಿದ್ದೇವೆ. ನಮಗೆ ಇನ್ನೊಂದಷ್ಟು ಜನ ಸೇರ್ಕೊಂಡ್ರೆ ಇನ್ನೂ ಹೆಲ್ಪ್ ಆಗುತ್ತೆ. ಈಗ ನಾನು ಹೇಳಿದಾಗ ಮಾಕ್ ಇಂಟರ್ವ್ಯೂ, ಈ ಮಕ್ಕಳಿಗೆ ಇಂಟರ್ವ್ಯೂ ಅಟೆಂಡ್ ಆಗೇ ಗೊತ್ತಿರೋದಿಲ್ಲ. ನಾವು ಈ ತರ ಮಾಕ್ ಇಂಟರ್ವ್ಯೂ 2 ಸತಿ ಮಾಡಿದಾಗ ಅವರಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಅಪ್ ಆಗುತ್ತೆ. ಈಗ ನಾವು ಪ್ರತಿ ಸೆಕ್ಟರ್ ವೈಸ್ ಇಂಟರ್ವ್ಯೂ ಮಾಡ್ತೀವಿ. ಈಗ ಕಾಮರ್ಸ್ ಅವರಿಗೆ ಫಿನಾನ್ಸ್ ಬೇಸ್ಡ್, ಈಗ ಅವರಿಗೆ HR ಬೇಕಂದ್ರೆ HR ಬೇಸ್ಡ್, ಅಥವಾ ಕಂಪ್ಯೂಟರ್ ಸೈನ್ಸ್ ಅವರಿಗೆ ಕಂಪ್ಯೂಟರ್ ಸೈನ್ಸ್, ಇಂಜಿನಿಯರಿಂಗ್ ಆದ್ರೆ ಇಂಜಿನಿಯರಿಂಗ್,
ಡೆವಲಪಿಂಗ್ ಸೈಡ್, ಈ ತರ ನಾವು ಮಾಡ್ತೀವಿ. ಸೊ ನಮ್ಗೆ ಎಲ್ಲಾ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಿರೋ ಕೂಡ ದೇ ಕ್ಯಾನ್ ಆಲ್ಸೋ ವಾಲಂಟಿಯರ್ ವಿತ್ ಅಸ್, ಯಾಕಂದ್ರೆ ವಿ ಆರ್ ಓಪನ್ ಆನ್ ದಟ್. ಬಟ್ ಒಂದು ಸ್ಟಾರ್ಟಿಂಗ್ ಒಂದು ಕಾಲ್ ಇರುತ್ತೆ, ಅದು ಯಾಕೆಂದ್ರೆ ಜಸ್ಟ್ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಮತ್ತೆ ನಮ್ಮ ಆರ್ಗನೈಸೇಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳಿಸೋದಕ್ಕೆ. ಸೊ ಯುವ ಜನತೆಗೆ, ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ಯೂತ್ಗೆ ನಿಮ್ಮ ಕಡೆಯಿಂದ ಏನು ಸಲಹೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ? ಅಂದರೆ ಈಗ ಎಂತ ಪ್ರೆಡಿಕ್ಟ್ ಮಾಡಲಿಕ್ಕೂ ತುಂಬ ಕಷ್ಟ ಇದೆ, ಯಾಕೆಂದರೆ ಈಗ AI ಬಂದಮೇಲೆ ಇನ್ನು ಹೇಗೆ ಚೇಂಜ್ ಆಗುತ್ತೆ ಏನೂ ಗೊತ್ತಿಲ್ಲ. ಆ್ಯಂಡ್ ಇನ್ನೂ ಮೇಜರ್ ಆಗಿ ಏನು ಅಂದರೆ ಎಜುಕೇಷನ್ ಸಿಸ್ಟಮ್ ಯಾವ ಥರ ಹೋಗುತ್ತೆ ಅಂತಲೂ ಗೊತ್ತಿಲ್ಲ. ಯಾಕೆಂದರೆ ನೀವೀಗ ಗಮನಿಸಿರ್ಬೋದು, ಎಷ್ಟೋ ಮಕ್ಕಳಿಗೆ ಹೈಯರ್ ಸ್ಟಡೀಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಇಮಿಡಿಯೇಟ್ ಅವ್ರು ಜಾಬಿಗೆ ಹೋಗಬೇಕು. ಇತ್ತೀಚೆಗೆ ನಂಗೊಬ್ಬರು ಪ್ರೊಫೆಸರ್ ಹೇಳಿದರು, PhDಗೆ ಜನನೇ ಸಿಗ್ತಿಲ್ಲ, ಯಾರಾದರೂ ಇದ್ದರೆ ಹೇಳಿ ಅಂತ. ಈಗ ನಾನು PhD ಫಿಸಿಕ್ಸಲ್ಲೇ ಮಾಡಿದ್ದು. ನಾವಿರುವಾಗ CETಗೆ ತುಂಬ ಕಷ್ಟ ಇತ್ತು, ಇಂಟರ್ವ್ಯೂ, ಎಕ್ಸಾಮ್ಸ್ ಏನೆಲ್ಲ. ಈಗ ಅಲ್ಲಿ 25 ಪೋಸ್ಟ್ ಇದ್ರೆ 2 ಜನ ಬರೋದೇ ಕಷ್ಟ. ಅಂದರೆ ಇದೆಲ್ಲ ಏನು ತೋರಿಸ್ತಿದೆ, ಈಗಿನ ಯೂತ್ಗೆ ದೇ ವಾಂಟ್ ಟು ಗೆಟ್ ಜಾಬ್ ಇಮಿಡಿಯೇಟ್ಲಿ, ಅಥವಾ ಅವ್ರದ್ದು ಏನೋ ಒಂದು ಸ್ಟಾರ್ಟಪ್ ಮಾಡಬೇಕು, ಏನೋ ಒಂದು ಯೋಚನೆಗಳಿರುತ್ತೆ. ಹಾಗೆ ಜಾಸ್ತಿ ಕಲಿತು ಟೈಮ್ ವೇಸ್ಟ್ ಮಾಡಬಾರ್ದು ಅನ್ನೋ ಮನಸ್ಥಿತಿ ತುಂಬ ಜನಕ್ಕಿದೆ. ಹಾಗಂತ ಕಲಿಬೇಕಾ? ಖಂಡಿತ ಕಲಿಬೋದು. ಬಟ್ ನಿಮ್ದೇನೋ ಸ್ಟಾರ್ಟ್ ಮಾಡ್ಬೇಕಂತಿದ್ದೀರಾ, ಬೇಗ ಸ್ಟಾರ್ಟ್ ಮಾಡಿದರೆ ಒಳ್ಳೇದು, ಯಾಕೆಂದರೆ ಈ ಕಾಂಪಿಟೇಷನ್ಸ್ ಅಷ್ಟೇ ಜಾಸ್ತಿ ಇರುತ್ತೆ. ಇದು ಒಂದು ಅಕಾಡೆಮಿಕ್ಸ್ ವೈಸ್ ಬಂದರೆ. ಇನ್ನು ಈ ರೂರಲ್ ಯೂತ್ ಎಸ್ಪೆಷಲಿ ಯಾವ ಥರ ರೆಡಿ ಆಗಬೇಕು ಅಂದರೆ, ನಾನು ಇತ್ತೀಚೆಗೆ ಒಂದು ಆರ್ಟಿಕಲ್ ಓದಿದ್ದೆ. 2020 ಹಿಂದಿನ ಒಂದು ಸ್ಕಿಲ್ ಸೆಟ್, 2030-35 ನಂತರ ಸ್ಕಿಲ್ ಸೆಟ್ ಯಾವ ಥರ ಇರಬೇಕು, ಕೌಶಲ್ಯಗಳಿರ್ಬೇಕಂತ. ಅದರಲ್ಲಿ ಮೇಜರ್ ಆಗಿ ಈಗೆಲ್ಲ ನೋಡಿ, ಪ್ರೋಗ್ರಾಮಿಂಗ್ ಕಲಿಬೇಕಂತ ಹೇಳ್ತಾರೆ. ಆ ಪ್ರೋಗ್ರಾಮಿಂಗ್ ಅನ್ನೋ ಕಾನ್ಸೆಪ್ಟ್ ಹೋಗುತ್ತೆ ಮುಂದೆ, ಅದನ್ನು AI ಮಾಡುತ್ತೆ. ಸೊ ನಮಗೆ ಅದು ಬೇಡ. ಬಟ್ ಯಾವುದೆಲ್ಲ ಬೇಕು ಅನ್ನೋದನ್ನು ನಾನು ಮೇಜರ್ ಆಗಿ ಹೇಳ್ತೇನೆ. ಎಲ್ಲ ಯುವಕರು ಇದರ ಬಗ್ಗೆ ನಾವು ತುಂಬ ಕೆಲಸ ಮಾಡಿದ್ರೆ ನಮ್ಗೆ ಖಂಡಿತ ಎಲ್ಲೋದ್ರೂ ಸಕ್ಸಸ್ ಸಿಗುತ್ತೆ. ಮೇಜರ್ಲಿ ಕ್ರಿಟಿಕಲ್ ಥಿಂಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್, ಆಮೇಲೆ ಎಂಪತಿ, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಸ್ಕಿಲ್ಸ್. ಇದರೊಟ್ಟಿಗೆ ಲೀಡರ್ಶಿಪ್ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಯಾಕೆಂದ್ರೆ ನಾನು ಇತ್ತೀಚೆಗೆ ನಂದನ್ ನೀಲಕಣಿ ಇವರದೆಲ್ಲ ಟಾಕ್ಸ್ ಕೇಳಿದ್ದೇನೆ. ಇವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ 2035 ಆಗುವಾಗ ಸ್ಟಾರ್ಟ್ಅಪ್ಗಳು ತುಂಬಿ ತುಳುಕ್ತವೆ ಅಂತ. ಅಂದ್ರೆ ಅಷ್ಟು ಸ್ಟಾರ್ಟ್ಅಪ್ಗಳು ಇಂಡಿಯಾದಲ್ಲಿ ಬರ್ಲಿಕ್ಕಿದೆ. ಅಂದ್ರೆ ಏನಂದ್ರೆ ಮುಂದಿನ ಕಾಲದಲ್ಲಿ ಹೇಗಿದೆ ಅಂದ್ರೆ, ನಿಮ್ದೇ ಓನ್ ನೀವೇನಾದ್ರೂ ಸ್ಟಾರ್ಟ್ ಮಾಡಿದ್ರೆ ಇಟ್ ವಿಲ್ ಬಿ ಬೆಟರ್. ಹಾಗೆ ನಾನು ಏನ್ ಹೇಳ್ತಿದ್ದೇನೆ ಅಂದ್ರೆ, ನೀವು ಈಗಿನ ಯೂತ್ ನಿಮ್ಗೆ ಏನು ಕೆಲಸ ಮಾಡ್ಲಿಕ್ಕಾಗುತ್ತೋ ಕೆಲಸ ಮಾಡಿ ಸ್ವಲ್ಪ ಟೈಮ್. ಈಗ ನೀವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಿದ್ದೀರಾ, ಅದೇ ಬಿಸ್ನೆಸ್ ಅಲ್ಲಿ ನೀವೆಲ್ಲಾದ್ರೂ ಹೋಗಿ ಒಂದು ಸ್ವಲ್ಪ ಕೆಲಸ ಮಾಡಿ, ಅಲ್ಲಿ ಏನ್ ನಡೀತದೆ, ಯಾವ ತರ ನಡೀತದೆ ಅನ್ನೋದನ್ನ ಒಂದ್ ಸ್ವಲ್ಪ ಗಮನಿಸಿ ನೋಡಿ. ಅದಾದ ನಂತರ ನಿಮ್ಮ ಸ್ಟಾರ್ಟ್ಅಪ್ ಗಳನ್ನ ನೀವು ಶುರು ಮಾಡಬಹುದು. ಒಂದು ಇದು ಎಕ್ಸ್ಪೀರಿಯನ್ಷಿಯಲ್ ಬೇಸ್ಡ್ ಸ್ಟಾರ್ಟಿಂಗ್ ಆಂಟರ್ಪ್ರಿನರ್ಶಿಪ್. ಮತ್ತೆ ಇನ್ನೊಂದು ಏನ್ ನಾನು ಹೇಳೋದಂದ್ರೆ, ಸುತ್ತಮುತ್ತ ಏನು ಈ ಆಂಟರ್ಪ್ರಿನರ್ಶಿಪ್ ಬಗ್ಗೆ ಉದ್ಯಮಿಗಳಾಗಬೇಕು ಅಂದ್ರೆ ಅದಕ್ಕೆ ಸುಮಾರು ಕಾರ್ಯಕ್ರಮಗಳೀಗ ನಮ್ಮ ದಕ್ಷಿಣ ಕನ್ನಡದಲ್ಲೇ ಆಗ್ತಿದೆ. ಅದಕ್ಕೆ ಆದಷ್ಟು ಅಟೆಂಡ್ ಆಗಬೇಕು. ಅಟೆಂಡ್ ಆದಷ್ಟು ಇವ್ರಿಗೆ ಏನಾಗುತ್ತೆ ಅಂದ್ರೆ ತುಂಬಾ ಅವಕಾಶಗಳು ಗೊತ್ತಿದೆ. ಈಗ ಸರ್ಕಾರ ಕೂಡ ಸ್ಟಾರ್ಟ್ಅಪ್ ಇಂಡಿಯಾ ಆಗಿರ್ಬೋದು, ಸ್ಟ್ಯಾಂಡಪ್ ಇಂಡಿಯಾ ಆಗಿರ್ಬೋದು, ಅಥವಾ ನಮ್ಮ ಕರ್ನಾಟಕದಿಂದ ಸ್ಟಾರ್ಟ್ಅಪ್ ಕರ್ನಾಟಕ ಆಗಿರ್ಬೋದು, ಸುಮಾರು ರೀತಿ ಫಂಡಿಂಗ್ಗಳು ಸರ್ಕಾರದಿಂದ ಸಿಗುತ್ತೆ. ಮುದ್ರಾ ಯೋಜನೆಗಳಾಗಿರ್ಬೋದು, ಇದರ ಬಗ್ಗೆ ಎಲ್ಲ ತುಂಬಾ ತಿಳ್ಕೊಂಡು ಅವ್ರದ್ದೇ ಆದ ಉದ್ಯಮ ಸ್ಟಾರ್ಟ್ ಮಾಡ್ಬೋದು. ಇನ್ನೊಂದು ಈಗ ಕೆಲಸ ಶುರು ಮಾಡಬೇಕು ಅಂತಿದ್ರೆ, ಈಗ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಒಂದು ಆಸೆ ಇದ್ರೆ ಯಾವ ತರ ಕೆಲಸಗಳು ಶುರು ಮಾಡ್ಬೋದು. ಈಗ ಮುಂದೆ ಯಾವ ತರ ಕೆಲಸ ಇರುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ, ಯಾಕಂದ್ರೆ ಎಂಜಿನಿಯರಿಂಗ್ ಎಲ್ಲ ಇರುತ್ತೆ, ಎಲ್ಲ ಕೆಲಸಗಳಂತ ಹೋಗಲ್ಲ. ಬಟ್ ಈಗಿನ ಪ್ರೆಡಿಕ್ಷನ್ಸ್ ಪ್ರಕಾರ ಕ್ಲರಿಕಲ್ ಜಾಬ್ಸ್ ಹೋಗ್ಬೋದು, ಈ ತರದೆಲ್ಲ ಹೋಗುತ್ತೆ. ಮುಂದೆ ಯಾವ ತರ ಬರ್ಬೋದು ಅಂತ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಕಷ್ಟ. ಆದ್ರೂ ಬೇಸಿಕ್ ನಮ್ಗೆ ಏನ್ ಸ್ಕಿಲ್ ಇದೆ ಅದ್ರ ಬಗ್ಗೆ ನಾವು, ಎಲ್ಲದಕ್ಕಿಂತ ಮುಖ್ಯವಾಗಿ ಕಮ್ಯುನಿಕೇಶನ್ ಸ್ಕಿಲ್, ತುಂಬಾ ಚೆನ್ನಾಗಿ ಮಾತಾಡುವಂತ ಕಲೆ ಬೇಕೇ ಬೇಕು. ಈಗೀಗ ನಾವು ಮೊಬೈಲಲ್ಲೇ ಬಿದ್ದು ಹೋಗಿ ಈ ಮಕ್ಕಳು ಮಾತಾಡುವ ಪ್ರಮೇಯಗಳೇ ಕಡಿಮೆ ಆಗ್ತದೆ. ಸೊ ನಮ್ಮ ಕಮ್ಯುನಿಕೇಶನ್ಸ್ ಕಡಿಮೆ ಆಗುತ್ತೆ. ಈ ಕಮ್ಯುನಿಕೇಶನ್ ಅನ್ನೋದು ಮೇಜರ್. ಸೊ ಅದನ್ನ ನಾವು ಡೆವಲಪ್ ಮಾಡ್ಬೇಕು. ಇನ್ನೊಂದು ನೆಟ್ವರ್ಕಿಂಗ್ ಅಂದ್ರೆ, ಈಗ ನಾವು ಸುತ್ತಮುತ್ತ ಯಾರ ಜೊತೆ ಇದೇವೋ ಅವರ ಜೊತೆ ಮಾತ್ರ ಕಾಂಟ್ಯಾಕ್ಟ್ ಇದ್ರೆ ಸಾಲದು. ಸೊ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಅಟೆಂಡ್ ಆಗಬೇಕು. ಅಥವಾ ಇವನ್ ಒಂದು ಮದುವೆ ಫಂಕ್ಷನ್ಗೆ ಹೋದ್ರೂ ನಮಗೆ ಪರಿಚಯದಲ್ಲಿ ಇಲ್ಲದೆ ಇರುವ ನಮ್ಮದೇ ಏಜ್ ಅಥವಾ ನಮ್ಮಿಂದ ಸೀನಿಯರ್ ಆಗಿರೋ ಅವ್ರ ಹತ್ರ ಮಾತಾಡಿ ಅವ್ರು ಏನ್ ಮಾಡ್ತಿದ್ದಾರೆ ತಿಳ್ಕೊಳ್ಳೋದು, ಅವ್ರ ಜೊತೆ ಒಂದು ಕಾಂಟ್ಯಾಕ್ಟ್ ಇಟ್ಕೊಳ್ಳೋದು. ಯಾಕಂದ್ರೆ ಈ ಕಾಂಟ್ಯಾಕ್ಟ್ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಆಕಾಂಕ್ಷದಲ್ಲೇ ಗಮನಿಸಿದ್ದೀನಿ, ಆ ಕಾಂಟ್ಯಾಕ್ಟ್ಸ್ ಇಂದನೇ ನಡೀತಿರೋದು. ಹಾಗೆ ಈಗಿನ ಮುಂದಿನ ಕಾಲದಲ್ಲಿ ಇರುವಂತದ್ದೇ ನೆಟ್ವರ್ಕ್. ಸೊ ನೀವು ಎಷ್ಟು ಜನರ ಜೊತೆ ಕಾಂಟ್ಯಾಕ್ಟ್ ಇದೆ ಅನ್ನೋದು ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದನ್ನ ಕೂಡ ಡೆವಲಪ್ ಮಾಡ್ಬೇಕು. ಮತ್ತೆ ಅದೇ ಓದೋದ್ರ ಜೊತೆಗೇನೆ ಜಾಸ್ತಿ ನಿಮ್ಮ ಸ್ಕಿಲ್ಗೆ ನೀವು ಇಂಪಾರ್ಟೆನ್ಸ್ ಕೊಟ್ರೆ ಖಂಡಿತ ಯು ವಿಲ್ ಬಿ ದ ಬೆಸ್ಟ್ ಥಿಂಗ್. ಮತ್ತೆ ಇನ್ನೊಂದು ಮುಖ್ಯವಾಗಿ ನಾನು ಏನಂದ್ರೆ, ಜಾಸ್ತಿ ಬುಕ್ಸ್ ಓದೋದನ್ನ ಕಲಿಬೇಕು. ಯಾಕೆಂದ್ರೆ ನಾನು 3 ವರ್ಷ ಹಿಂದೆ ಬುಕ್ಸ್ ಓದ್ತಿರ್ಲಿಲ್ಲ, ತುಂಬಾ ಕಡಿಮೆ ಹೋಗ್ತಿದೆ. ಬಟ್ ನಾನೀಗ ತುಂಬಾ ಬುಕ್ಸ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಬುಕ್ಸ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಥಿಂಕಿಂಗ್ ತುಂಬಾ ಚೇಂಜ್ ಆಗಿದೆ. ಸೊ ಯಾವಾಗ ನಾವು ಬುಕ್ಸ್ ಅನ್ನ ಜಾಸ್ತಿ ಓದ್ತೇವೋ ಆಗ ನಾವು ಡೆವಲಪ್ ಆಗ್ತೇವೆ. ಸೊ ನಾನು ಹೇಳೋದಷ್ಟೇ, ನೀವು ಅಟ್ಲೀಸ್ಟ್ ದಿನಕ್ಕೆ 10 ನಿಮಿಷ ಬುಕ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ದೇಶದಲ್ಲಿರುವಂತಹ 99% ಪಾಪ್ಯುಲೇಷನ್ ನೀವು ಮುಂದಿರ್ತೀರಿ ಅಂತ ಅರ್ಥ.
ಸೊ ಅದ ಕಾರಣ ಇದಿಷ್ಟು ನಾವು ಡೆವಲಪ್ ಮಾಡಿದ್ರೆ ಖಂಡಿತ ನಾವು ಒಂದ್ ಸ್ಟೆಪ್ ಮುಂದೆನೇ ಇರ್ತೀವಿ ಉಳಿದವರಿಗಿಂತ ಅಂತ ಅನ್ಸುತ್ತೆ. ಇವಾಗಿನ ಕಾಲದಲ್ಲಿ ಅದೇ ಫೇಕ್ NGOs ಅಂತ ಹೇಳಿ ಇರುವಂಥದ್ದು ತುಂಬ ಇದೆ. ಹಾಗೆ ಈಗ ಬಿಸ್ನೆಸ್ ಅಲ್ಲೆಲ್ಲಾದ್ರೆ ಕಾಂಪಿಟಿಷನ್ ಅಂತ ಹೇಳಿ ಇರುತ್ತಲ್ವಾ, ಈ NGOಗಳಲ್ಲೂ ಹಾಗೆ ಕಾಂಪಿಟಿಷನ್ಸ್ ಇರುತ್ತಾ ಅಂತ ಹೇಳಿ ಈ ಎರಡು ಪ್ರಶ್ನೆ. NGO ಫೇಕ್ ಇದೆಯಾ? ಹೌದು, ಖಂಡಿತ ಇದೆ. ಅದಕ್ಕೋಸ್ಕರ ಸರ್ಕಾರ ಸಿಕ್ಕಾಪಟ್ಟೆ ಕಾನೂನು ಬಲ ಮಾಡಿದೆ. ಈಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತೂ ಸಿಕ್ಕಾಪಟ್ಟೆ ಡೇಟಾ ಕಲೆಕ್ಷನ್ ಮಾಡುತ್ತೆ, ಎಲ್ಲೂ ನಿಮ್ಮನ್ನ ಸುಮ್ಮನೆ ಮೋಸ ಮಾಡ್ಲಿಕ್ಕೆ ಬಿಡಲ್ಲ, ತುಂಬಾ ಸ್ಟ್ರಿಕ್ಟ್ ಆಗಿದೆ. ಸೊ ಈಗಿನ ಕಾಲದಲ್ಲಿ ಅಷ್ಟು ಈಸಿ ಇಲ್ಲ. ಅಂದ್ರೆ ಈಗ ನಾನು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ 2,000 ರೂಪಾಯಿಗಿಂತ ಜಾಸ್ತಿ ನಾವು ಕ್ಯಾಶ್ ತಗೊಳ್ಳುವಾಗಿಲ್ಲ, ತಗೊಂಡ್ರೆ ಅದನ್ನ ನಾವು ತೋರಿಸುವಾಗಿಲ್ಲ, ಅದನ್ನ ಅವರಿಗೆ ಉಳಿದವರಿಗೆ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಯಾರು ಕೊಟ್ಟಿದ್ದಾರೆ ಅವರಿಗೆ ಅದನ್ನ ಡೊನೇಷನ್ ತೋರ್ಸಕ್ ಆಗಲ್ಲ. ಸೊ ಇಟ್ಸ್ ಹೈಲಿ ಇಂಪಾಸಿಬಲ್. ನಾವು ಆಡಿಟಿಂಗ್ ಮಾಡೋ ಗೊತ್ತಾಗುತ್ತೆ ಇವರು ಕ್ಯಾಶ್ ಇಲ್ಲಿಂದ ತಗೊಂಡ್ರು ಅಂತ. ಸೊ ಅದು ಒಂದು ಈ ತರ ಸುಮಾರು ರೂಲ್ಸ್ ಬಂದಿದೆ. ಸೊ ಹಾಗೆ ಫೇಕ್ NGOಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಸ್ಟಿಲ್ ಇರ್ಬೋದು. ಸೆಕೆಂಡ್ ಕ್ವೆಶನ್ ನೀವು ಕೇಳಿದಂಗೆ NGOಗೆ ಕಾಂಪಿಟೇಷನ್ಸ್ ಇದೆಯಾ? ಅಯ್ಯೋ, ಖಂಡಿತವಾಗ್ಲೂ ಇದೆ. ನಾನು ಹೇಳ್ಬೇಕಂದ್ರೆ ಬೆಂಗಳೂರಲ್ಲಿ 4,000ಗಿಂತ ಹೆಚ್ಚು NGOs ಇದೆ. ಅಂಡ್ ನಮ್ಮ ಕರ್ನಾಟಕದಲ್ಲೇ ಆಲ್ಮೋಸ್ಟ್ 1,000 ಕೋಟಿಗಿಂತ ಮೇಲೆ ಪ್ರತಿ ವರ್ಷ CSR ಫಂಡ್ಸ್ ಇದೆ. ಈ ಫಂಡ್ಸ್ಗೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ಸ್ ಇದೆ. ನಾವು ಪ್ರಪೋಸಲ್ ಕೊಡೋದು, ಅದನ್ನ ಪಿಚ್ ಮಾಡಬೇಕು, ಅದು ಅಕ್ಸೆಪ್ಟ್ ಆಗುತ್ತೋ ಇಲ್ಲೋ ನೋಡೋದು. ಸೊ ಕಾಂಪಿಟೇಷನ್ಸ್ ಇದ್ದೇ ಇದೆ. ಬಟ್ ದಕ್ಷಿಣ ಕನ್ನಡದಲ್ಲಿ ಅಷ್ಟೇನಿಲ್ಲ, ಕಡಿಮೆ ಇದೆ. ಹಾಗಂತ ಬೆಂಗಳೂರಲ್ಲಿ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂತ ಏನ್ ಕರೀತಾರೆ ಅಂತ ಜಿಲ್ಲೆಗಳಲ್ಲಿ ಕೂಡ ತುಂಬಾ ಕಾಂಪಿಟೇಷನ್ಸ್ ಇದೆ. ದೊಡ್ಡ ದೊಡ್ಡ NGO ಜೊತೆ ಇವನ್ ನಮಿಗೂ ಕಾಂಪೀಟ್ ಮಾಡಕ್ಕೆ ತುಂಬಾ ಕಷ್ಟ ಇದೆ. ಅಂದ್ರೆ ಅವರ ಸ್ಟ್ರಾಟಜಿನೇ ಬೇರೆ ಇರುತ್ತೆ. ಅಂದ್ರೆ ಅವ್ರು ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಗ್ರೌಂಡ್ ಅಲ್ಲಿ, ನಾವ್ ಇನ್ನೂ ಅಷ್ಟು ಕಲ್ತಿರಲ್ಲ. ಹಾಗೆ NGO ಸೆಕ್ಟರ್ ಅಲ್ಲೂ ಕಾಂಪಿಟೇಷನ್ ತುಂಬಾನೇ ಇದೆ. ನೆಕ್ಸ್ಟ್ ನಿಮ್ಮ ಪ್ಲಾನ್ಸ್ಗಳು ಏನು ಅಂತ ಹೇಳಿ, ಆಕಾಂಕ್ಷ ಹೇಗೆ ತಕೊಂಡು ಹೋಗ್ಬೇಕು ಅಂತ ಹೇಳುವ ಆಲೋಚನೆ ಇದೆ ನಿಮ್ಗೆ? ಅಂದ್ರೆ ನಾವು ಆಕಾಂಕ್ಷವನ್ನ ಇನ್ನೂ ಸಸ್ಟೈನೇಬಲ್ ಮಾಡ್ಬೇಕಂತಿದ್ವಿ. ಅಂದ್ರೆ ಸುಸ್ಥಿರ ಸಂಸ್ಥೆಯಾಗಿ ಅದನ್ನ ಬೆಳೆಸ್ಬೇಕು ಅನ್ನೋ ಒಂದು ಆಸೆ ಇದೆ. ಅಂದ್ರೆ ಅದು ಶ್ರೀಶನಿಂದ ಮಾತ್ರ ನಡೆಯುವುದಂಥದ್ದಲ್ಲ. ಸೊ ಇಟ್ ಶುಡ್ ಬಿ ಲೈಫ್ ಲಾಂಗ್, ಅದು ನಡೀತಾನೆ ಇರಬೇಕು. ನನ್ನಿಂದ ನೆಕ್ಸ್ಟ್ ಅಥವಾ ಒಂದು ಹೇಗೆ ಕಾರ್ಪೊರೇಟ್ ಕಂಪನಿಗಳು ನಡೀತದೆ ಆ ಥರ ನಡಿಬೇಕು ಅನ್ನೋ ಒಂದು ಆಸೆ ಇದೆ. ಅದರ ಬಗ್ಗೆ ನಾವು ಕೆಲಸ ಮಾಡ್ತಾ ಇದ್ದೇವೆ ಆಲ್ರೆಡಿ. ಇನ್ನೊಂದೇನು ಅಂದರೆ ನಾವು ಇನ್ನೂ ಹೆಚ್ಚು ಮಕ್ಕಳನ್ನು ನಾವು ತಲುಪಬೇಕು. ಈಗ ನಾವು ಸದ್ಯಕ್ಕೆ ನಾವು ಕೆಲಸ ಮಾಡ್ತಿರುವ ಹಾಗೆ ನೋಡಿದ್ರೆ 1,500 ಮಕ್ಕಳಿಗೆ ಪ್ರತಿ ವರ್ಷ ನಾವು ಪರ್ಸನಲ್ ಆಗಿ ಮೀಟ್ ಆಗಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇದೆ. ಆ ನಂಬರನ್ನು ಇನ್ನೂ ಜಾಸ್ತಿ ಮಾಡಬೇಕು. ಅಟ್ಲೀಸ್ಟ್ ನಾವು 10-15 ಸಾವಿರ ಮಕ್ಕಳಿಗೆ ನಾವು ತಲುಪುವಾಗ ಆಗಬೇಕು ಅನ್ನೋ ಉದ್ದೇಶ ಇದೆ. ಮತ್ತೆ ಈಗ ಸದ್ಯಕ್ಕೆ ನಾವು ಒಂದು 4 ಜಿಲ್ಲೆಗಳಲ್ಲಿ ಅಷ್ಟೇ ಇದ್ದೇವೆ. ಇನ್ನೂ ಜಾಸ್ತಿ ಜಿಲ್ಲೆಗಳಿಗೆ ನಮ್ಮ ವಿಸ್ತಾರವನ್ನು ತಗೊಂಡು ಹೋಗ್ಬೇಕು ಅನ್ನೋ ಒಂದು ಇದಿದೆ. ಮತ್ತೆ ಹೊಸ ಇನೋವೇಟಿವ್ ಪ್ರೋಗ್ರಾಮ್ಸ್ ಅನ್ನ ಕೂಡ ತಂದು, ಅಂದ್ರೆ ಸರ್ಕಾರದಿಂದ ಬೇರೆ ಬೇರೆ ರಿಪೋರ್ಟ್ಸ್ ಬರ್ತಾ ಇರುತ್ತೆ, ಆ ರಿಪೋರ್ಟ್ಸ್ ಅನ್ನ ನಾವು ಸ್ಟಡಿ ಮಾಡಿ ಅದಕ್ಕೆ ಏನು ಕೆಲಸಗಳನ್ನ ಮಾಡ್ಬೋದು ಅನ್ನೋದನ್ನ ನೋಡ್ತಾ ಮಕ್ಕಳಿಗೂ ಹೆಲ್ಪ್ ಮಾಡುವ ಒಂದು ಉದ್ದೇಶದಿಂದ ನಾವು ಮುಂದೆ ಕಾರ್ಯಕ್ರಮಗಳನ್ನ ರೂಪುರೇಷೆ ಮಾಡ್ಬೇಕಂತ ಇದ್ದೇವೆ. ಆಕಾಂಕ್ಷದಲ್ಲಿ ಸ್ಟಾಫ್ ಅಂತ ಹೇಳಿದಾರ, ಟೀಮ್ ಅಂತ ಹೇಳಿದ್ಯಾ? ವಾಲಂಟಿಯರ್ಸ್ ನಾನು ಆಲ್ರೆಡಿ ಹೇಳಿದ ಹಾಗೆ ಗ್ರಂಥ ಮಿತ್ರ ವಾಲಂಟಿಯರ್ಸ್ ಎಲ್ಲ ಸೇರಿದ್ರೆ ಒಟ್ಟು 700 ಜನ ಇದ್ದಾರೆ. ಬಟ್ ಬರೀ ಆಕಾಂಕ್ಷದ ಎಲ್ಲಾ ಆಕ್ಟಿವಿಟೀಸ್ಗೆ ಅಂತ 200 ವಾಲಂಟಿಯರ್ಸ್ ಇದ್ದಾರೆ. ಟ್ರಸ್ಟೀಸ್ ನಾವು 12 ಜನ ಟ್ರಸ್ಟೀಸ್ ಇದ್ದೇವೆ. ಮುಖ್ಯವಾಗಿ ಎಂಪ್ಲಾಯೀಸ್ ಈಗ 2 ಜನ ಟೀಚರ್ಸ್, ಒಬ್ರು ಅಕೌಂಟ್ಸ್ ಮತ್ತೆ HR ಮತ್ತೆ ಪ್ರಾಜೆಕ್ಟ್ ಮ್ಯಾನೇಜರ್, ಹಾಗೆ ಮತ್ತೆ ಇಂಟರ್ನ್ಸ್ ಕೂಡ ತಗೊಂಡಿದ್ದೇವೆ ನಾವು. 6 ಇಂಟರ್ನ್ಸ್ ಕೂಡ ಇದ್ದಾರೆ. ಈ ಇಂಟರ್ನ್ಶಿಪ್ ಅಪರ್ಚುನಿಟೀಸ್ ಇದೆ, ಬಟ್ ಅದು ನಮ್ಮ ಸೋಷಿಯಲ್ ಮೀಡಿಯಾಸ್ ಅಥವಾ ವೆಬ್ಸೈಟ್ ಅಲ್ಲಿ ನಾವು ಪೋಸ್ಟ್ ಮಾಡಿರ್ತೇವೆ. ಅದಕ್ಕೆ ಅಪ್ಲೈ ಮಾಡಿ ಇಂಟರ್ವ್ಯೂ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡ್ಬೋದು. ಅಥವಾ ನೀವು ಶಾರ್ಟ್ ಟರ್ಮ್ ಇಂಟರ್ನ್ಶಿಪ್ಸ್ ನಿಮ್ಮ ಕಾಲೇಜ್ಗಳಿಗೆ ಅಥವಾ ಹೈಯರ್ ಎಜುಕೇಶನ್ ಇದರಲ್ಲಿ ಬೇಕು ಅಂತಿದ್ರೆ ನೀವು ನಮ್ಮಲ್ಲಿ ನೀವೇ ಅಪ್ಲೈ ಮಾಡಿದ್ರು ಅಂದ್ರೆ ಸೊ ನಾವು ನಮ್ಮ ಟೀಮಲ್ಲಿ ನೋಡಿ ಅವರಿಗೆ ಖಂಡಿತ ಇಂಟರ್ನ್ಶಿಪ್ಸ್ ಕೊಡಿಸ್ತೇವೆ. ಬಟ್ ಪೇಯ್ಡ್ ಇಂಟರ್ನ್ಶಿಪ್ ಆದ್ರೆ ನಾವು ಕಾಲ್ ಫಾರ್ ಮಾಡಿದಾಗ ಮಾತ್ರ ಸಿಗುತ್ತೆ. ಸರ್, ನಿಮ್ಮೆಲ್ಲ ಕೆಲಸಗಳು ಯಶಸ್ವಿ ಹೊಂದಲಿ, ಹಾಗೆ ನಿಮ್ಮ ಆಲೋಚನೆಗಳು, ನಿಮ್ಮ ಕಾರ್ಯಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಯುವವಾಣಿ ಪ್ರಸಾರವಾಯಿತು. ಇದುವರೆಗೆ ಡಾಕ್ಟರ್ ಶ್ರೀಶ ಭಟ್ ಇವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಸಹನಾ ಅಕ್ಷಯ್. ಮುಂದಿನ ಯುವವಾಣಿಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.